ಜಸ್ಟ್ 60,000 ಓಡಿದೆ ನೋಡಿ. ಇನ್ನೋವಾ ಕ್ರಿಸ್ಟಾ ಸಿಂಗಲ್ ಡೀಸೆಲ್ ಕ್ರಿಸ್ಟಾ ಬರೀ 19,95,000 ಗಾಡಿ ಕೊಡ್ತಾ ಇದೀನಿ. ಏನೋ 19,95,000ಕ್ಕೆ 21 ಮಾಡಲು 21 ಮಾಡಲು ಕ್ರಿಸ್ಟಾ, ಅದರಲ್ಲೂ ಡೀಸೆಲ್ ಸ್ವಿಫ್ಟ್ ಸೇಲ್ಗಿದೆ ನೋಡಿ. ಪ್ರೈಸ್ ಬಂದ್ಬಿಟ್ಟು ಬರೀ 2,45,000 ಕೊಡ್ತಾ ಇದೀವಿ. 2,45,000ಕ್ಕೆ ಸ್ಕಾರ್ಪಿಯೋ ಕೊಡ್ತಾ ಇದೀನಿ. ಎರ್ಟಿಗಾ ನೋಡಿ, ಈ ಗಾಡಿ ಜಸ್ಟ್ 50,000 ನಿಮಗೆ ಲೋನ್ ಆಗುತ್ತೆ. ಯಾವ್ದಾನ ಗಾಡಿ ತಗೊಳ್ಳಿ 50,000 ಡೌನ್ ಪೇಮೆಂಟ್. ಸೊ ಬಜಾರಲ್ಲೇ ಕೊಡಲ್ಲ ಆ ರೇಟ್, ನಾನು ಕೊಡ್ತಾ ಇದೀನಿ ಬರೀ 4,25,000ಕ್ಕೆ 14 ಮಾಡಲು ಡೀಸೆಲ್, ಅದರಲ್ಲೂ ಸ್ವಿಫ್ಟ್ 75,000 ಡೌನ್ ಪೇಮೆಂಟ್, ಅದರಲ್ಲೂ 3.5 ಲೋನ್ ಮಾಡ್ಕೊಡ್ತೀವಿ ಸರ್. ನಮ್ಮಲ್ಲಿ ಯಾವುದೇ ಶಿಫ್ಟ್ ಗಳು ತಗೊಳ್ಳಿ ಸರ್, ಎಲ್ಲದರಲ್ಲೂ ಕೂಡ ಅಲೈ ವೀಲ್ ಸರ್. ಬೊಲೆರೋ ಸರ್, ಆಫ್ ರೋಡ್ ಆನ್ ರೋಡ್ ಕಿಂಗ್ ಅಂತಾನೆ ಹೇಳ್ಬೋದು. 2020 ಮಾಡಲು ಸರ್, ಫೈನಲ್ ಪ್ರೈಸ್ 8,45,000 ಕೊಡ್ತಾ ಇದೀನಿ. ಲೋನ್ ಕೊಡಿ ಸರ್. 95,000 ಡೌನ್ ಪೇಮೆಂಟ್ ಕೊಡ್ಲಿ, ಆರಾಮ ತಗೊಂಡು ನಿಮ್ ಚಾನಲ್ ಇಂದ ಬರೋದು 6 ಲಕ್ಷಕ್ಕೆ ಗಾಡಿ ಕೊಡ್ತೀನಿ. 6 ಲಕ್ಷಕ್ಕೆ ಆಗುತ್ತಾ? 6 ಲಕ್ಷಕ್ಕೆ 50,000 ಡೌನ್ ಪೇಮೆಂಟ್ ಕೊಟ್ಟರು ಸಾಕು. ಈ ಗಾಡಿಗೆ ಜಸ್ಟ್ 2 ಲಕ್ಷ ಡೌನ್ ಪೇಮೆಂಟ್, ಈ ಗಾಡಿಗೆ ಜಸ್ಟ್ 1 ಲಕ್ಷ ಡೌನ್ ಪೇಮೆಂಟ್. ಬರೀ 3,95,000 ಗಾಡಿ ಕೊಡ್ತಾ ಇದ್ದೀನಿ. 13 ಮಾಡಲು 3,95,000ಕ್ಕೆ 45,000 ಡೌನ್ ಪೇಮೆಂಟ್ ಅಂದ್ರೂ ಶಿಫ್ಟ್ ತಗೊಂಡು ಬರೀ 72,000 ಓಡಿರುವಂತ ಗಾಡಿ. ಜಸ್ಟ್ 72,000 ಓಡಿದೆ. 22,000 ಓಡಿರುವಂತ ಗಾಡಿ ಎಲ್ಲಿ ಬೇಕಾನ ಇಷ್ಟು ಚೆಕ್ ಮಾಡ್ಕೊಂಡು ಆಮೇಲೆ ಬಂದು ವೆಹಿಕಲ್ ತಗೊಳ್ಳಿ. ಬರೀ 95,000 ಡೌನ್ ಪೇಮೆಂಟ್ ಅಂದ್ರೆ ಮಿಕ್ಕಿದೆಲ್ಲ ಲೋನ್. ಬರೀ 1 ಲಕ್ಷ ಡೌನ್ ಪೇಮೆಂಟ್ ಕೊಟ್ಟರೆ ಇದನ್ನು ಕೂಡ 1 ಲಕ್ಷ ಕೊಟ್ರೆ ಇನ್ನೋವಾ ಕೊಡ್ತೀರಾ? ಇನ್ನೋವಾ ಕೊಡ್ತಾ ಇದ್ದೀನಿ. 95,000 ಡೌನ್ ಪೇಮೆಂಟ್ ಕೊಟ್ಟರೆ ಆರಾಮ ತಗೊಂಡು. ಇದು 95,000. ಹೌದು ಸರ್. ಇನ್ನೋವಾ ಇದು 1,40,000 ರೆಕಾರ್ಡೆಡ್ ಓಡಿದೆ. ಡೀಸೆಲ್ ಅಲ್ಲಿ ಜಸ್ಟ್ 1,20,000 ರೆಕಾರ್ಡೆಡ್ ಓಡಿದೆ. XUV 5 ಹೋಗ್ಬೇಕಾ? ಬರೀ 65,000 ಓಡಿರುವಂತ ಗಾಡಿ 2,75,000 ಕೊಡ್ತಾ ಇದ್ದೀನಿ ಸರ್. ಬರೀ 75,000 ಕೊಡ್ಲಿ, ಮಿಕ್ಕಿದ್ ಲೋನ್ ಮಾಡಿ 75,000 ಅಂದ್ರೆ ಮಿಕ್ಕಿದ್ ಲೋನ್ ಆಗುತ್ತೆ. ಜಸ್ಟ್ 65,000 ಓಡಿರ್ತಕ್ಕಂಥ i10 ಅದರಲ್ಲೂ ಡೀಸೆಲ್ ಸರ್. ಡೀಸೆಲ್ ಹೌದು ಸರ್. 2015 ಮಾಡಲು ಬರೀ 3,95,000 ಗಾಡಿ. 3,95,000 ರೂಪಾಯಿ 15 ಮಾಡಲು ಡೀಸೆಲ್ 95 ಲೋನೇ ಮಾಡ್ಕೊಡ್ತಾ ಇದ್ದಾರೆ. ಡೀಸೆಲ್ 22 ಮೈಲೇಜ್ ಬರುವಂತ ಗಾಡಿ. ಇದರಲ್ಲಿ ಏರ್ ಬ್ಯಾಗ್ ಕೂಡ ಬರುತ್ತೆ. ಏರ್ ಬ್ಯಾಗ್ ಬರುತ್ತಾ? ರಿವರ್ಸ್ ಕ್ಯಾಮೆರಾ. ಓಕೆ, ಬ್ರಾಂಡ್ ನ್ಯೂ ಟೈರ್ ಪರ್ಫೆಕ್ಟ್. ಎಕೋಮಾ ಬ್ರಾಂಡ್ ನ್ಯೂ ಟೈರ್. 5 ವರ್ಷ FC ಇದೆ. ಪ್ರೋಮ್ಯಾಕ್ಸ್ ಸೆಂಟರ್ ತುಂಬಾನೇ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂತ ವೆಹಿಕಲ್. 4 ವರ್ಷ FC ಇದೆ, 1 ವರ್ಷ ಇನ್ಶೂರೆನ್ಸ್ ಇದೆ. ಇಷ್ಟೆಲ್ಲ ಇರೋ ಗಾಡಿಗೆ ಬರೀ 2.5 ಲಕ್ಷ ಗಾಡಿ ಕೊಡ್ತೀವಿ. 2.5 ಲಕ್ಷಕ್ಕೆ 2.5 ಲಕ್ಷ ಸರ್. ಆಲ್ಟೋ ತಗೊಂಡ್ರೆ AC ಪವರ್ ಸ್ಟೀರಿಂಗ್ ಅಷ್ಟೇನೆ. ಸೊ ಶಿಫ್ಟ್ ತಗೊಳ್ಳಿ ಸರ್. ಏರ್ ಬ್ಯಾಗ್ ಇಂದ A to Z ಎಲ್ಲ ಇಂಟೀರಿಯರ್ಸ್ ನೋಡಿ. ಬಡವರಿಗೆ ಒಂದು ಸ್ವಿಫ್ಟ್ ತಗೋಬೇಕಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇಲ್ಲ. ಅಂತದ್ರಲ್ಲಿ ನಿಮ್ಗೆ ಅದರಲ್ಲೂ ಟಾಪ್ ಅಂಡ್ ಟಾಪ್ ಮಾಡೆಲ್ ಅಂತಾನೆ ಹೇಳ್ಬೋದು. ಎಲ್ಲ ಬರುತ್ತೆ. 2.5 ಲಕ್ಷ. ಡೀಪ್ ಫಾಗ್ಲಮ್ ಹೆಂಗಿದೆ ಸರ್ ಗಾಡಿ? ಬರೇ 3.5 ಲಕ್ಷ ಗಾಡಿ ಕೊಡ್ತಾರೆ. 3.5 ಲಕ್ಷಕ್ಕೆ ಸಿಂಗಲ್ ಓನರ್ ಜಸ್ಟ್ 77,000 ಓಡಿರ್ತಕ್ಕಂಥ ಸ್ವಿಫ್ಟ್. ಪ್ರೈಸ್ ಬಂದ್ಬಿಟ್ಟು 4,95,000ಗೆ 2015 ಮಾಡಲು ಗಾಡಿ ಕೊಡ್ತಾ ಇದೀನಿ. 45 ಹೌದಾ? 45,000 ಡೌನ್ ಪೇಮೆಂಟ್ ಗೆ ಕೊಟ್ಬಿಟ್ಟು ಅದ್ರಲ್ಲಿ 15 ಮಾಡಲ್ ಸಿಗ್ತಾ ಇದೆ ನೋಡಿ. 45,000 ಮಿಕ್ಕಿದಲ್ಲಿ ಲೋನ್ ಆಗ್ತಕ್ಕಂಥ ಸ್ವಿಫ್ಟ್. ಅದ್ರಲ್ಲಿ RS ಎಡಿಷನ್ ಬರುತ್ತೆ ನಿಮಗೆ. ಮಾಡಲು ವಿತ್ LPG ಬರುತ್ತೆ ಸರ್. ವಿತ್ LPG. ನಿಮ್ ಚಾನಲ್ ಇಂದ ಶ್ರೀ ನಂಜುಂಡೇಶ್ವರ ಕಾಲೇಜ್ ಬಂದ್ಬಿಟ್ರೆ ಸಾಕು. ಬರೀ 2 ಲಕ್ಷ ಗಾಡಿ ಕೊಡ್ತೀವಿ. 2 ಲಕ್ಷಕ್ಕೆ ಆಗುತ್ತಾ? ಇದಕ್ಕೂ 160 ಲೋನ್ ಮಾಡ್ತೀನಿ ಸರ್. 40,000 ಡೌನ್ ಪೇಮೆಂಟ್ ಗೆ ಗ್ಯಾಸ್ ಇರೋ ಗಾಡಿ ಕೊಡ್ತೀವಿ. ಓಕೆ, ಗ್ಯಾಸ್ ಇರೋದು 40,000 ಡೌನ್ ಪೇಮೆಂಟ್ ತನ್ನಿ ನಿಮಗೆ ಸರ್. ಎಲ್ಲಾನ ಇವತ್ತು ಶಿಫ್ಟ್ 2016 ಮಾಡಲು ತಗೊಂಡ್ರೆ 5.5-6 ಲಕ್ಷ ಇದೆ ಸರ್. ಸರ್ 5.5 ಲಕ್ಷಕ್ಕೆ 2016 ಮಾಡಲು ಡೀಸೆಲ್ ಕೊಡ್ತೀನಿ. 50,000 ಡೌನ್ ಪೇಮೆಂಟ್. RX ಆಪ್ಷನ್ ಅಲ್ಲೂ ಅದರಲ್ಲೂ 2017 ಮಾಡಲು ಏರ್ ಬ್ಯಾಗ್ ಎಲ್ಲ ಬರುವಂತ ಗಾಡಿ ಬರೇ 3 ಲಕ್ಷ ಗಾಡಿ ಕೊಡ್ತೀವಿ. 3 ಲಕ್ಷಕ್ಕೆ 17 ಮಾಡಲ್ ಕೂಡ ಸಿಗ್ತಾ ಇದೆ ನೋಡಿ. 25,000 ಡೌನ್ ಪೇಮೆಂಟ್ ತರಕ್ಕೆ 25,000 ತನಿ ಮಿಕ್ಕಿದ್ ಲೋನ್ ಆಗುತ್ತೆ ನಿಮಗೆ. ಹಾ ಸರ್. ಇಲ್ಲಿ ನೋಡಿ ಒಂದು ಆಟೋಮೆಟಿಕ್ ಇದೆ ನೋಡಿ. 21 ಮಾಡಲ್ ಅದು ಕೂಡ ಸರ್. ಪುಷ್ ಬಟನ್ ಸ್ಟಾರ್ಟ್ ಇಂದ A to Z ಎಲ್ಲ ಬರುವಂತ ಗಾಡಿ ಸರ್. ಎಲ್ಲೂ ಬಜಾರಲ್ಲೇ ಕೊಟ್ಟಿರಬಾರ್ದು, ಆ ರೇಟ್ ಕೊಡ್ತಾರೆ. ಒಳ್ಳೆ ರೇಟ್ ಅಲ್ಲಿ ಇದೆ. 6.5 ಲಕ್ಷಕ್ಕೆ 21 ಮಾಡಲು ಬಲೆನೋ ಕೊಡ್ತಾ ಇದ್ದೀವಿ. 6.5 ಲಕ್ಷಕ್ಕೆ 21 ಮಾಡೆಲ್ ಬಲೆನೋ ಸಿಗ್ತಾ ಇದೆ. ಅದ್ರಲ್ಲಿ ಆಟೋಮೆಟಿಕ್ ಟಾಪ್ ಎಂಡ್ ಆಲ್ಫಾ ಸರ್. ಬರೇ 4,45,000 ಗಾಡಿ ಕೊಡ್ತೀವಿ. 4,45,000ಕ್ಕೆ 59,000 ಓಡಿರ್ತಕ್ಕಂಥ 2020 ಮಾಡಲು. ಸೊ ಪ್ರೈಸ್ ಅಂತ ಹೇಳಿದ್ರೆ ಬರೇ 7,50,000ಕ್ಕೆ ಗಾಡಿ ಕೊಟ್ಬಿಡ್ತೀವಿ. 18 ಮಾಡಲ್ ಸಿಂಗಲ್ ಓನರ್ ಜಸ್ಟ್ 53,000 ಓಡಿದೆ ನೋಡಿ. ಓಕೆ. ಸೊ ಪ್ರೈಸ್ ಅಂತ ಹೇಳಿದ್ರೆ ಬರೇ 7.5 ಲಕ್ಷ ಗಾಡಿ ಕೊಡ್ತೀವಿ. 53,000 ಸರ್ವಿಸ್ ಹಿಸ್ಟ್ರಿ ಓಡಿರ್ತಕ್ಕಂಥ ಬಲೆನೋ ನ್ಯೂ ಶೇಪ್. ಇದಕ್ಕೂ ಕೂಡ ಸರ್ 50,000 ಡೌನ್ ಪೇಮೆಂಟ್ ತಗೊಂಡ್ಲಿ. ಸೊ ಗಾಡಿ ತಗೊಂಡು 2016 ಮಾಡಲು ವೆಹಿಕಲ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. i20 5,95,000 ಗಾಡಿ ಕೊಡ್ತಾ ಇದೀನಿ. ಅದಕ್ಕೂ ಕೂಡ 45,000 ಡೌನ್ ಪೇಮೆಂಟ್ ಕೊಟ್ಟರೆ ಗಾಡಿ ತಗೊಂಡು ಸರ್. 23 ಮಾಡಲ್ ಸ್ವಿಫ್ಟ್ ಗಾಡಿನಲ್ಲಿ ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ. ಬರೇ 7,45,000 ಗಾಡಿ ಕೊಡ್ತೀನಿ. ಕೊಡೋದಲ್ಲದೆ ಫ್ಯಾನ್ಸಿ ಅಲಾಯ್ ವೀಲ್ ಕೂಡ ಹಾಕೊಡ್ತೀನಿ ಸರ್. ಈ ವೆಹಿಕಲ್ ಅಲಾಯ್ ವೀಲ್ ಹಾಕೊಡ್ತೀರಾ? ವಿತ್ ಅಲಾಯ್ ವೀಲ್ ಸರ್. ಪ್ರೈಸ್ 15 ಮಾಡಲು ಇದು ಕೂಡ 4,95,000 ಗೆ ಗಾಡಿ ಕೊಡ್ತಾ ಇದೀನಿ. 15 ಮಾಡಲು 4,95,000 45,000 ಡೌನ್ ಪೇಮೆಂಟ್ ಇದು ಕೂಡ ಕೊಡ್ತೀನಿ. ಏನು ಈಕೋ ಸ್ಪೋರ್ಟ್ ಟೈಟಾನಿಯಂ ಪ್ಲಸ್ ಸರ್. ಶಿಫ್ಟ್ ಗಿನ ಕಡಿಮೆ ರೇಟ್ ಅಲ್ಲಿ ಬರೇ 4,75,000. ಓಕೆ, 4,75,000 ಗೆ ಸಿಗ್ತಾ ಇದೆ. ಟೈಟಾನಿಯಂ ಪ್ಲಸ್ ಮ್ಯಾನ್ಯುಯಲ್ ವೇರಿಯಂಟ್ ಆಗಿರುತ್ತೆ. ಬರೇ 25,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು. ಈಕೋ ಸ್ಪೋರ್ಟ್ ತಗೊಂಡು ಹೋಗಬಹುದಾ? 2014 ಮಾಡಲ್. ಸೊ ಸಿಂಗಲ್ ಓನರ್ ವೆಹಿಕಲ್ ಇದು. ಸಿಂಗಲ್ ಓನರ್ 14 ಮಾಡಲ್ ಲೋನ್ ಆಗುತ್ತೆ ಸರ್. ಆರಾಮಾಗಿ ಲೋನ್ ಆಗುತ್ತೆ. ಬರೇ 60,000 ಗಾಡಿ ಓಡಿದೆ. ಏನೋ 60,000 ಓಡಿದ್ಯಾ? 60,000 ಓಡಿದೆ. ಸೊ ಬರೇ 5.5 ಲಕ್ಷ ಗಾಡಿ ಕೊಡ್ತೀನಿ. ಇದು ಕೂಡ 50,000 ಡೌನ್ ಪೇಮೆಂಟ್ ಅಂದ್ರೆ ಮಿಕ್ಕಿದೆಲ್ಲ ಒಂದು 21 ಮಾಡಲ್ ಬರೇ 6,30,000 ಗಾಡಿ ಕೊಡ್ತಾ ಇದೀನಿ. ಬರೇ 30,000 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತಾ ಇದೀನಿ ನೋಡಿ. 20+ ಮೈಲೇಜ್ ಬರುತ್ತೆ ನಿಮಗೆ. ಒಳ್ಳೆ ಕಡಿಮೆ ಪ್ರೈಸ್ ಕೂಡ ಇದೆ. 6,30,000ಕ್ಕೆ 21 ಮಾಡಲು ಗಾಡಿ.
ವೆಲ್ ಮೇಂಟೈನ್ ಆಗಿದೆ. 3,95,000 ಗೆ ಗಾಡಿ ಕೊಡ್ತಾ ಇದ್ದೀರಿ. ಸೊ ನಿಮ್ ಚಾನಲ್ ಇಂದ ಬರೋರಿಗೆ ಸರ್ ಝೀರೋ ಡೌನ್ ಪೇಮೆಂಟ್ ಕೂಡ ರೆಡಿ ಇದೆ ಸರ್. ಝೀರೋ ಡೌನ್ ಪೇಮೆಂಟ್ ಆಗ್ತಕ್ಕಂತ. ಹಾಗೆ ಮೊದಲನೇ ಒಂದು ಗಾಡಿನೇ ನಮ್ಮ ಹತ್ರ ಒಂದು ಈಕೋ ಕೂಡ ಇದೆ. ವಾಶ್ ಮಾಡಿಲ್ಲ ಅಷ್ಟೇ, ವಾಶ್ ಮಾಡ್ಕೊಡ್ತಾರೆ, ರಬ್ಬಿಂಗ್ ಪಾಲಿಶಿಂಗ್ ಎಲ್ಲ ಮಾಡ್ಕೊಡ್ತಾರೆ. ಹೇಳಿ ಸರ್. ಸರ್ ಈಕೋ ಬಂದು 2020 ಮಾಡಲು. ಸೊ ಇದರಲ್ಲಿ ನಿಮಗೆ AC ಎಲ್ಲ ಬರುತ್ತೆ. ಗಾಡಿ ಕೂಡ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಎಲ್ಲ ಬ್ರಾಂಡ್ ನ್ಯೂ ಟೈರ್ ಆಗಿದೆ. 2020 ಮಾಡಲ್. ಸಿಂಗಲ್ ಓನರ್ ಸೆಕೆಂಡ್ ಓನರ್ ಸರ್? ಸೆಕೆಂಡ್ ಓನರ್ ಆಗಿದೆ. 60,000 ಓಡಿದೆ ಸರ್. 60,000 ಓಡಿದೆ. ಹೌದು. ಆಲ್ಮೋಸ್ಟ್ ಟೈರ್ ಪ್ರೊಫೈಲ್ ಒಂದು 60-70% ಇದೆ. ಇಂಟೀರಿಯರ್ ಬಂತು ಅಂದ್ರೆ ಲೆದರ್ ಸೀಟ್ ಬರುತ್ತೆ, ಮ್ಯಾನ್ಯುಯಲ್ ವೇರಿಯಂಟ್. ಬ್ಯಾಕ್ ಸೈಡ್ ಸೀಟ್ ಹೊಸದಂತಾನೆ ಹೇಳ್ಬೋದು, ಬ್ರಾಂಡ್ ನ್ಯೂ ಹಾಕ್ಸಿದ್ದಾರೆ. ಇನ್ನು ಸೀಟ್ ಕವರ್ ಕೂಡ ರಿಮೂವ್ ಮಾಡಿಲ್ಲ. ಹೌದು. ಸೊ ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಬರೀ 59,000 ಗಾಡಿ ಓಡಿರುವಂತದ್ದು ಸರ್. ಬರೀ 4,45,000 ಗಾಡಿ ಕೊಡ್ತೀವಿ. 4,45,000ಕ್ಕೆ 59,000 ಓಡಿರ್ತಕ್ಕಂಥ 2020 ಮಾಡಲು. ಒಂದು 80,000 90,000 ಏನೋ ಡೌನ್ ಪೇಮೆಂಟ್ ತರಲಿ, ಮಿಕ್ಕಿದ್ದೆಲ್ಲ ಲೋನ್ ಮಾಡಿ ಕೊಡ್ತೀವಿ. 80,000 ತಂದ್ರೆ ಮಿಕ್ಕಿದೆಲ್ಲ ಲೋನ್ ಆಗ್ತಕ್ಕಂಥ ಈಕೋ. ಅದರಲ್ಲೂ 5 ಸೀಟರ್ ವೆಹಿಕಲ್. ಬ್ಯಾಕ್ ಸೈಡ್ ನಿಮಗೆ ಎಕ್ಸ್ಟ್ರಾ ಸ್ಪೇಸ್ ಎಲ್ಲ ಬರುತ್ತೆ. ಬೇಕು ಅಂತ ಹೇಳಿದ್ರೆ ಏನಾದರೂ ಕ್ಯಾಂಟೀನ್ ಮೊಬೈಲ್ ಕ್ಯಾಂಟೀನ್ ಮಾಡ್ತೀನಿ ಅಂತ ಹೇಳಿದ್ರು ಡೆಫಿನೆಟ್ ಆಗಿ ಒಳ್ಳೆ ಗಾಡಿ ಅಂತಾನೆ ಫ್ಯಾಮಿಲಿಗೆ ಕೂಡ ತಗೊಬಹುದು. ಹಾಗೆ ಒಂದು ಬ್ರೆಜಾ ಕೂಡ ಇದೆ, ಡೀಸೆಲ್ ಅನ್ಸುತ್ತೆ ಸರ್. ಡೀಸೆಲ್ ವಿಕ್ಟೋರಿಯಾ ಬ್ರೀಜಾ. ಇದು ಬಂದು VDI ಪ್ಲಸ್. ಅಂದ್ರೆ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಪ್ಯೂರ್ ಲೆದರ್ ಸೀಟ್ ಇದೆ. 18 ಸರ್? ಹೌದು ಸರ್, 18 ಮಾಡಲು. ಆಫ್ಟರ್ ಮಾರ್ಕೆಟ್ ಒಳ್ಳೆ ಅಲಾಯ್ ವಿನ್ ಕೂಡ ಹಾಕಿದ್ದಾರೆ. ಅಲಾಯ್ ಕೂಡ ಇದೆ ನೋಡಬಹುದು. ಬ್ರಾಂಡ್ ನ್ಯೂ ಟೈರ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ಪ್ರೈಸ್ ಅಂತ ಹೇಳಿದ್ರೆ ಬರೀ 7,50,000ಕ್ಕೆ ಗಾಡಿ ಕೊಟ್ಬಿಡ್ತೀನಿ. 18 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಬರೀ 7.5 ಲಕ್ಷ ಗಾಡಿ ಕೊಡ್ತೀನಿ. ಲೋನ್ ಅಂತ ಬಂದ್ರೆ ಈಸಿಯಾಗಿ ಪ್ರೊಫೈಲ್ ಚೆನ್ನಾಗಿದ್ರೆ 7 ಲಕ್ಷ ಲೋನ್ ಆಗುತ್ತೆ. 50,000 ಇದಕ್ಕೂ ಕೂಡ ಡೌನ್ ಪೇಮೆಂಟ್ ಅಂದ್ರೆ ಸಾಕು ಮಾಡ್ಕೊಡ್ತೀನಿ. ಓಕೆ, 50,000 ತಂದ್ರೆ ಇದಕ್ಕೂ ಕೂಡ ಲೋನ್ ಆಗುತ್ತೆ. ಅದರಲ್ಲೂ 18 ಮಾಡಲ್ ಸಿಂಗಲ್ ಓನರ್. ಮಾರ್ಕೆಟ್ ಅಲ್ಲಿ 8 ಲಕ್ಷ ಕಡಿಮೆ ಯಾರು ಕೊಡ್ತಾ ಇಲ್ಲ, 7.5 ಲಕ್ಷಕ್ಕೆ ಆಗುತ್ತೆ. ಹಾಗೆ ಇದೆ ಸರ್ ವ್ಯಾಗನರ್. 2013 ಮಾಡಲು 56,000 ಓಡಿರುವಂತ ವ್ಯಾಗನರ್. ಜಸ್ಟ್ 56,000 ಓಡಿದೆ. 56,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಕೂಡ ಅವೈಲೇಬಲ್ ಇದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಓಕೆ, ಬಾಡಿ ಲೈನ್ ಕೂಡ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇದೆ ನೋಡಬಹುದು. ಇದು ಯಾವ ಮಾಡಲ್ ಅಂದ್ರಿ ಸರ್? ಸರ್ 2013 ಮಾಡಲು ಸರ್. 13 ಮಾಡಲು. ಇಂಟೀರಿಯರ್ ಎಲ್ಲ ಸಿಂಗಲ್ ಓನರ್ ವೆಹಿಕಲ್, ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಓಕೆ. ಸೊ ಪ್ರೈಸ್ ಬಂದ್ಬಿಟ್ಟು 3,25,000 ಗಾಡಿ ಕೊಡ್ತೀನಿ. ಹೌದಾ? ಸೊ ಒಂದು 40,45,000 ಡೌನ್ ಪೇಮೆಂಟ್ ಕೊಡ್ಲಿ, ಇದನ್ನು ಕೂಡ ಫುಲ್ ಲೋನ್ ಮಾಡಿ ಕೊಡ್ತೀನಿ. ಓಕೆ, 40,45,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ ಲೋನ್ ಆಗ್ತಕ್ಕಂತ. ಅದರಲ್ಲೂ ವ್ಯಾಗನರ್ ಈ ಸಲ ಪ್ರೈಸಿಂಗ್ ಸ್ವಲ್ಪ ಕಡಿಮೆ ಇದೆ ಅಂತಾನೆ ಹೇಳ್ಬೋದು ನಂಜುಂಡೇಶ್ವರ ಕಾರ್ಸ್ ಅಲ್ಲಿ. ಬಂದು 22 ಮಾಡಲು. ಸೊ ಗಾಡಿ ಬಂದು 53,000 ಓಡಿದೆ. ಗಾಡಿ ಹೌದಾ? ಬರೀ 53,000 ಓಡಿದೆ. ಇದು ಕೂಡ ಸಿಂಗಲ್ ಓನರ್, 22 ಮಾಡಲು, ಲೇಟೆಸ್ಟ್ ಶೇಪ್. 22 ಮಾಡಲು ಅಂದ್ರೆ ಫುಲ್ಲಿ ಟಾಪ್ ಎಂಡ್, ಪುಷ್ ಬಟನ್ ಸ್ಟಾರ್ಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರುವಂತ ಗಾಡಿ. ಗಾಡಿ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್. ಜಸ್ಟ್ 53,000 ಓಡಿದೆ ನೋಡಿ. ಓಡಿದೆ. ಓಕೆ. ಸೊ ಪ್ರೈಸ್ ಅಂತ ಹೇಳಿದ್ರೆ 7.5 ಲಕ್ಷ ಗಾಡಿ ಕೊಡ್ತಾ ಇದ್ದೀವಿ. 7.5 ಲಕ್ಷಕ್ಕೆ ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು. ಪ್ರೀಮಿಯಂ ಆಗಿದೆ, ಎಲ್ಲೂ ಕೂಡ ವೇರಿಯಂಟ್ ಆಗಿಲ್ಲ. ಮ್ಯಾನ್ಯುಯಲ್ ವೇರಿಯಂಟ್, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ರಿಮೋಟ್ ಕಂಟ್ರೋಲ್ ಬರುತ್ತೆ. ಅದರಲ್ಲೂ 22 ಮಾಡಲ್. ಇದಕ್ಕೂ ಕೂಡ ಸರ್ 50,000 ಡೌನ್ ಪೇಮೆಂಟ್ ತಗೊಂಡ್ಬರ್ಲಿ. ಸೊ ಗಾಡಿ ತಗೊಂಡೋಗಿ. ಓಕೆ, 50,000 ಅಂದ್ರೆ ಮಿಕ್ಕಿದೆಲ್ಲ ಲೋನ್ ಆಗ್ತಕ್ಕಂಥ. ಅದರಲ್ಲೂ 53,000 ಸರ್ವಿಸ್ ಹಿಸ್ಟ್ರಿ ಓಡಿರ್ತಕ್ಕಂಥ ಬಲೆನೋ ನ್ಯೂ ಶೇಪ್. ಯಾವ್ದಾನ ಗಾಡಿ ತಗೊಳ್ಳಿ 50,000 ಡೌನ್ ಪೇಮೆಂಟ್ ಯಾವ ತಗೊಂಡ್ರು ಅಷ್ಟೇ. ಓಕೆ. ಹಾಗೆ ಕ್ರಿಸ್ಟಾಗಳು ಈ ಸಲ ಬಂದಿದ್ದಾವೆ. 2 ಕ್ರಿಸ್ಟಾಗಳು ಕೂಡ ಇದಾವೆ. ಒಂದು ವೈಟ್ ಕಲರ್ ಗೆ ಹೆವಿ ಡಿಮ್ಯಾಂಡೆಡ್ ವೈಟ್ ಕಲರ್ ವೇರಿಯಂಟ್ ಕೂಡ ಇದೆ. ಲೋನ್ ಕೂಡ ಅಂದ್ರೆ ಕಂಪ್ಲೀಟ್ ಲೋನ್ ಆಗತಕ್ಕಂಥ ವೆಹಿಕಲ್. ಹೇಳಿ ಸರ್. 2019 ಮಾಡಲು Z ವೇರಿಯಂಟ್. ಓಕೆ. ಸೊ ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಬೆಂಗಳೂರಿಗೆ ಎಲ್ಲ ನಂಬರ್ ಎಲ್ಲ ಮಾಡಿ ಕೊಡೋದು. ಸೊ 21,95,000 ಗಾಡಿ ಮಾಡ್ಕೊಡ್ತೀನಿ. ಅದರಲ್ಲೂ Z ಆಟೋಮೆಟಿಕ್ ಬರೀ 60,000 ಓಡಿರೋ ಡೀಸೆಲ್ ಆಟೋಮೆಟಿಕ್ ಕಡಿಮೆ ಓಡಿದೆ. 60,000 ಓಡಿರ್ತಕ್ಕಂಥ ಇನ್ನೋವಾ ಕ್ರಿಸ್ಟಾ Z 21,95,000 ಗಾಡಿ ಮಾಡ್ಕೊಡ್ತೀನಿ. ಸೊ 1,95,000 ತಗೊಂಡ್ಬರ್ಲಿ. ಇದಕ್ಕೂ ಕೂಡ 20 ಲ್ಯಾಕ್ ವರೆಗೂ ಲೋನ್ ಮಾಡಿ ಕೊಡ್ತೀನಿ. ಓಕೆ, 20 ಲಕ್ಷ ಲೋನ್ ಆಗುತ್ತೆ. ಜಸ್ಟ್ 2 ಲಕ್ಷ ತಂದ್ರೆ ಮಿಕ್ಕಿದೆಲ್ಲ ಲೋನ್ ಆಗ್ತಕ್ಕಂಥ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್, ಬ್ರಾಂಡ್ ನ್ಯೂ ಟೈಪ್ ಪ್ರೊಫೈಲ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. Z ಟಾಪ್ ಎಂಡ್ ಆಗಿರುತ್ತೆ. ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಬರುತ್ತೆ. ಇಂಟೀರಿಯರ್ ಕೂಡ ನೋಡಬಹುದು. 7 ಸೀಟರ್ ವೆಹಿಕಲ್ ಆಗಿರುತ್ತೆ. ಬಾಡಿ ಲೈನ್ ತುಂಬಾನೇ ವೆಲ್ ಮೇಂಟೈನ್ ಆಗಿದೆ. ವಿತ್ ಸರ್ವಿಸ್ ರೆಕಾರ್ಡ್. 60,000 ಓಡಿರ್ತಕ್ಕಂಥ ಇನ್ನೋವಾ ಕ್ರಿಸ್ಟಾ ಡೀಸೆಲ್, ಅದರಲ್ಲೂ ಆಟೋಮ್ಯಾಟಿಕ್. ಹಾಗೆ ಇನ್ನೊಂದು ಕ್ರಿಸ್ಟಾ ಕೂಡ ಇದೆ. ನಂಬರ್ ಕೂಡ ಯುನೀಕ್. ಹೌದು ಸರ್. ಇದು ಬಂದು 21 ಮಾಡಲು ಸರ್ ವೆಹಿಕಲ್. ಓಕೆ. ಸೊ ಬರೀ 19,95,000 ಗಾಡಿ ಕೊಡ್ತಾ ಇದ್ದೀನಿ. ಏನೋ 19,95,000ಕ್ಕೆ 21 ಮಾಡಲು. 21 ಮಾಡಲು ಕ್ರಿಸ್ಟಾ, ಅದರಲ್ಲೂ ಡೀಸೆಲ್. ಗಾಡಿ ತುಂಬಾ ಚೆನ್ನಾಗಿದೆ. ಬರೀ 77,000 ಓಡಿದೆ. ಇದು ಕೂಡ ಶೋರೂಮ್ ಜೆನ್ಯೂನ್ ಹಿಸ್ಟ್ರಿ ಇದೆ. ಸಿಂಗಲ್ ಓನರ್. ಓಕೆ, ಡೀಸೆಲ್ ಮ್ಯಾನ್ಯುವಲ್ ಅಲ್ಲಿ ಓಡಿರ್ತಕ್ಕಂಥ ವೆಹಿಕಲ್. ಜಿ ವೇರಿಯಂಟ್ ಆಗಿರುತ್ತೆ. ನಿಮಗೆ 19,95,000. ಬರೀ 2,95,000 ತಂದ್ರೆ ಸಾಕು. ಇನ್ನು 17 ಲಕ್ಷ ಲೋನ್ ಮಾಡಿ ಕೊಟ್ಬಿಡ್ತೀವಿ. ಆಲ್ಮೋಸ್ಟ್ 3 lakhs ತಂದ್ರೆ ಮಿಕ್ಕಿದ್ ಲೋನ್ ಆಗ್ತಕ್ಕಂಥ ವೆಹಿಕಲ್. ಬರೀ 21 ಮಾಡಲು ಒಳ್ಳೆ ಪ್ರೈಸ್ ಅಲ್ಲಿ ಇದೆ ನೋಡಿ. ಇಡೀ ಮಾರ್ಕೆಟ್ ಅಲ್ಲಿ ನಿಮಗೆ 21 ಮಾಡಲು ಅದರಲ್ಲೂ ಕಡಿಮೆ ಓಡಿರ್ತಕ್ಕಂಥ ಕ್ರಿಸ್ಟಾ ಸಿಗಲ್ಲ. ಬ್ರಾಂಡ್ ನ್ಯೂ ಟೈಪ್ ಆಫ್ 4 ಕೂಡ ಇದೆ. ಇದರಲ್ಲಿ ಕೂಡ ಮ್ಯಾಗ್ವಿಲ್ ಬರುತ್ತೆ. ಪ್ರತಿಯೊಂದು ಆಪ್ಷನ್ ಇದರಲ್ಲೂ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ವುಡನ್ ಆಕ್ಸೆಂಟ್ ಅಲ್ಲಿ ಡ್ಯಾಶ್ ಬೋರ್ಡ್ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು. ಪ್ರೀಮಿಯಂ ಆಗಿದೆ. ಟಾಪ್ ಬೇಸ್ ಎಲ್ಲ ಬರುತ್ತೆ. 77,000 ಅಷ್ಟೇ ಓಡಿದೆ ನೋಡಬಹುದು. ವ್ಯಾನಿಟಿ ಮಿರರ್ ನ ಕವರ್ ಕೂಡ ರಿಮೂವ್ ಮಾಡಿಲ್ಲ.
21 ಎಷ್ಟು ಹೇಳಿದ್ರೆ 19,75,000 ಬರೀ 95,000 19,95,000 ಆಗುತ್ತೆ. ಹಾಗೆ ಸ್ವಿಫ್ಟ್ ಇದೆಯಲ್ಲ ಸರ್? ಸೊ 2014 ಮಾಡಲ್ ಶಿಫ್ಟ್. ಸೊ ಬಜಾರಲ್ಲೇ ಕೊಡಲ್ಲ ರೇಟ್, ನಾನು ಕೊಡ್ತಾ ಇದ್ದೀನಿ ಬರೀ 4,25,000ಕ್ಕೆ 14 ಮಾಡಲು ಸೆಕೆಂಡ್ ಓನರ್ ಗಾಡಿ ಕೊಡ್ತಾ ಇದ್ದೀನಿ ಸರ್. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಇದೆ, ಟಚ್ ಇದೆ, ಬ್ರಾಂಡ್ ನ್ಯೂ ಸೀಟ್ ಕವರ್ ಇದೆ, ಬ್ರಾಂಡ್ ನ್ಯೂ ಡೀಸೆಲ್ ಸರ್ 14 ಮಾಡಲ್ ಡೀಸೆಲ್ 14. ಓಕೆ, ಅದರಲ್ಲೂ ನೋಡಿ ಮ್ಯಾಗ್ ವೀಲ್ ಇದೆ, ಬ್ರಾಂಡ್ ನ್ಯೂ ಟೈಪ್ ಆಫ್ ಅಲ್ಲಿ ಇದೆ, ಇಂಟೀರಿಯರ್ ಲೆದರ್ ಸೀಟ್ಸ್ ಇದೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಅದು ಕೂಡ ಇದೆ ನೋಡಬಹುದು. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ, ಎಲ್ಲೂ ಕೂಡ ವೇರಿಯಂಟ್ ಆಗಿಲ್ಲ. ಎಷ್ಟು ಹೇಳಿದ್ರಿ ಸರ್ ಪ್ರೈಸ್? ಸರ್ ಬರೀ 4,25,000 ಗಾಡಿ ಕೊಡ್ತಾ ಇದ್ದೀನಿ. 4,25,000 ರೂಪಾಯಿಗೆ ಲೋನ್ ಆಗ್ತಕ್ಕಂಥ ಡೀಸೆಲ್, ಅದರಲ್ಲಿ ಸ್ವಿಫ್ಟ್ 75,000 ಡೌನ್ ಪೇಮೆಂಟ್, ಅದರಲ್ಲೂ 3.5 ಲೋನ್ ಮಾಡ್ಕೊಡ್ತೀವಿ. ಓಕೆ, ಜಸ್ಟ್ 75,000 ತಗೊಂಬನ್ನಿ, ಮಿಕ್ಕಿದ ಲೋನ್ ಆಗ್ತಕ್ಕಂಥ ಡೀಸೆಲ್ ವೇರಿಯಂಟ್ 20+ ಮೈಲೇಜ್. ಹಾಗೆ ಎರಟಿಗಾ ಕೂಡ ಇದೆ, 2012 ಮಾಡಲು ಪೆಟ್ರೋಲ್ ಇದು. ಪೆಟ್ರೋಲಾ? ಇದು ಸೆಕೆಂಡ್ ಓನರ್ ಆಗಿದೆ, ಬರೀ 60,000 ಗಾಡಿ ಓಡಿದೆ. ಏನೋ 60,000 ಓಡಿದ್ಯಾ? 60,000 ಓಡಿದೆ, ಬ್ರಾಂಡ್ ನ್ಯೂ ಟೈರ್ ಇದೆ. ಸೊ ಬರೀ 5.5 ಲಕ್ಷ ಗಾಡಿ ಕೊಡ್ತೀನಿ. ಇದು ಕೂಡ 50,000 ಡೌನ್ ಪೇಮೆಂಟ್ ಅಂದ್ರೆ ಮಿಕ್ಕಿದೆಲ್ಲ ಮಿಕ್ಕಿದ ಲೋನ್ ಆಗುತ್ತೆ. ಎಷ್ಟು ಹೇಳಿದ್ರಿ? 5,50,000. 5,50,000ಕ್ಕೆ ಎರಟಿಗಾ, ಅದ್ರಲ್ಲಿ VX5 ನೋಡಿ ಟಾಪ್ ನಿಮಗೆ ಮಿಡ್ ವೇರಿಯಂಟ್ ಬರುತ್ತೆ, ಬ್ರಾಂಡ್ ನ್ಯೂ ಟೈಪ್ ಆಫ್ ಇದರಲ್ಲೂ ಕೂಡ ಇದೆ. ಬಾಡಿ ಲೈನ್ ಸ್ವಲ್ಪ ಕ್ಲೀನ್ ಇಲ್ಲ, ಕ್ಲೀನ್ ಮಾಡಿ ಕೊಡ್ತಾರೆ ಅಲ್ವಾ? ಯಾರಾದ್ರೂ ಕಡಿಮೆ ಬಜೆಟ್ ಅಲ್ಲಿ ಒಂದು ಸ್ಕಾರ್ಪಿಯೋ ಹುಡುಕ್ತಾ ಇದ್ರೆ ಅದು ಕೂಡ ಇದೆ. ಹೇಳಿ ಸರ್. 2005 ಮಾಡಲು ಗಾಡಿ ಕೂಡ ಮಾತಾಡುತ್ತೆ, ಅಂದ್ರೆ ಟಾಕಿಂಗ್ ವರ್ಷನ್ ವೆಹಿಕಲ್. ಓಕೆ, ಗಾಡಿ ಮಾತಾಡುತ್ತೆ. ಸೊ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೊ ಟಾಕಿಂಗ್ ವರ್ಷನ್ ಕೂಡ ಬರುತ್ತೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ. 2.6 ಲೀಟರ್ ಇಂಜಿನ್ ಜೊತೆಗೆ ಬರುತ್ತೆ, ಬ್ರಾಂಡ್ ನ್ಯೂ ಟೈಪ್ ಆಫ್ ಇದೆ ನೋಡಬಹುದು. ಅದರಲ್ಲೂ ನಿಮಗೆ ಹಬ್ಲಾಕ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಇದೆ, ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು. ಇಂಟೀರಿಯರ್ ಅಲ್ಲಿ ಪ್ರೀಮಿಯಂ ಆಗಿದೆ, ನಿಮಗೆ ಸ್ವಲ್ಪ ಧೂಳು ಹಿಡಿದಿದೆ ಆಚೆ ಕಡೆ ನಿಲ್ಸಿರೋದ್ರಿಂದ. ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಬರೀ 2,45,000 ಕೊಡ್ತಾ ಇದೀವಿ ಸರ್. 2,45,000ಕ್ಕೆ ಸ್ಕಾರ್ಪಿಯೋ ಕೊಡ್ತಾ ಇದೀನಿ. ಓಕೆ, 5 ವರ್ಷ FC, 1 ವರ್ಷ ಇನ್ಸೂರೆನ್ಸ್ ಮಾಡ್ಕೊಡ್ತಾ ಇದೀವಿ. ಸೆಕೆಂಡ್ ಓನರ್, ಬ್ರಾಂಡ್ ನ್ಯೂ ಟೈರ್ ಇದೆ, ಅಲಾಯ್ ವೀಲ್ ಇದೆ, ಬ್ರಾಂಡ್ ನ್ಯೂ ಸೀಟ್ ಕವರ್ ಇದೆ. ವೆಹಿಕಲ್ ಕೂಡ ತುಂಬಾ ಚೆನ್ನಾಗಿದೆ, ಡೀಸೆಲ್ ವೇರಿಯಂಟ್. ಓಕೆ, ಡೀಸೆಲ್ ವೇರಿಯಂಟ್ ಆಗಿರುತ್ತೆ, ಸೆಕೆಂಡ್ ಓನರ್ ಆಗಿರ್ತಕ್ಕಂಥ ಸ್ಕಾರ್ಪಿಯೋ. ಹಾಗೆ ತಗೊಳ್ಳಿ, ಇನ್ನೊಂದು ಸ್ವಿಫ್ಟ್ ಕೂಡ ಇದೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಇದು ಪೆಟ್ರೋಲ್ ವೇರಿಯಂಟ್. ಸೊ VX5 ವರ್ಷನ್, ಇದು ಬಂದು 2011 ಮಾಡಲು, ಬರೇ 77,400 ಕಿಲೋಮೀಟರ್ ಓಡಿದೆ. ಅಷ್ಟೇನಾ? ಸಿಂಗಲ್ ಓನರ್, ಗವರ್ಮೆಂಟ್ ಅಫಿಷಿಯಲ್ ಯೂಸ್ ಮಾಡ್ತಾ ಇದ್ದಂತ ವೆಹಿಕಲ್. ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. 4 ಬ್ರಾಂಡ್ ನ್ಯೂ ಟೈರ್ ಇದೆ, ಒಳ್ಳೆ ಸೀಟ್ ಕವರ್ ಇದೆ, ಬ್ರಾಂಡ್ ನ್ಯೂ ಟೈಪ್ ಇದೆ. 4 ಕೂಡ ನೋಡಬಹುದು. ಸೊ ಗಾಡಿ ಕೂಡ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ 77,400 ಕಿಲೋಮೀಟರ್ ನೋಡಬಹುದು. ಇಂಟೀರಿಯರ್ ನೋಡ್ತಾ ಇದ್ದಂಗೆ ಗೊತ್ತಾಗುತ್ತೆ ಯಾವ ತರ ಮೇಂಟೈನ್ ಆಗಿದೆ ಅಂತ. ತುಂಬಾ ಮಿಂಟ್ ಕಂಡೀಷನ್ ಅಲ್ಲಿ ಬಾಡಿ ಲೈನ್ ಆಗಲಿ, ಇಂಟೀರಿಯರ್ ಆಗಲಿ ಇದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಸಿಂಗಲ್ ಅನ್ನೋ ಸ್ವಿಫ್ಟ್ ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರಿ ಬರೇ 3.5 ಲಕ್ಷ ಗಾಡಿ ಕೊಡ್ತಾ ಇದ್ದೀವಿ. 3.5 ಲಕ್ಷಕ್ಕೆ ಸಿಂಗಲ್ ಓನರ್, ಜಸ್ಟ್ 77,000 ಓಡಿರ್ತಕ್ಕಂಥ ಸ್ವಿಫ್ಟ್, ಅದರಲ್ಲೂ ಪೆಟ್ರೋಲ್. ಹೌದು ಸರ್, ಪೆಟ್ರೋಲ್ 3.5 ಲಕ್ಷ ಗಾಡಿ ಕೊಡ್ತಾ ಇದ್ದೀನಿ. ಸೊ ಎಕ್ಸ್ಟ್ರಾ ಫೀಚರ್ ಅಂತ ಅವ್ರ ಒಳ್ಳೆ ಲೆದರ್ ಸೀಟ್ ಇದೆ, ಬ್ರಾಂಡ್ ನ್ಯೂ ಟೈರ್ ಇದೆ. ಸೊ ಪೆಟ್ರೋಲ್ ಹಾಕೋಬೇಕು, ಗಾಡಿ ಓಡಿಸ್ಕೋಬೇಕು. ಇನ್ಸೂರೆನ್ಸ್ ಕಟ್ ಬರೇ 1 ವೀಕ್ ಆಗಿದೆ. ಹೌದಾ? ಯಾವ ಮಾಡಲ್ ಅಂದ್ರಿ ಸರ್ ಇದು? 2011 ಸಿಂಗಲ್ ಓನರ್, 77,000. 11 ಮಾಡಲು ಸಿಂಗಲ್ ಓನರ್. ಪ್ರೈವೇಟ್ ಫೈನಾನ್ಸ್ ಆಗುತ್ತಾ? ಖಂಡಿತ ಮಾಡ್ಕೊಡ್ತೀರಾ? ಒಂದು 2 ಲಕ್ಷವರೆಗೂ ಲೋನ್ ಮಾಡ್ಕೊಡ್ತೀವಿ. 2 ಲಕ್ಷ ಲೋನ್ ಆಗುತ್ತೆ ನೋಡಿ ಗಾಡಿಗೆ. ಹಾಗೆ ನೆಕ್ಸ್ಟ್ ನಾರ್ಮಲ್ ಇನೋವಾ ಕೂಡ ಇದೆ. ಇದು ಒಂದು 2015 ಮಾಡಲ್ ಇನೋವಾ. ಸೊ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಇದೆ. ಆಫ್ಟರ್ ಮಾರ್ಕೆಟ್ ಒಳ್ಳೆ ಲೆದರ್ ಸೀಟ್ ಹಾಕಿದ್ದಾರೆ, ಟಚ್ ಇದೆ, ರಿವರ್ಸ್ ಕ್ಯಾಮೆರಾ ಇದೆ, ನೋಡಬಹುದು. ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. ಬರೇ 72,000 ಓಡಿರೋಂತ ಗಾಡಿ. ಜಸ್ಟ್ 72,000 ಓಡಿದೆ. 22,000 ಓಡಿರೋಂತ ಗಾಡಿ. ಎಲ್ಲಿ ಬೇಕಾದ್ರೆ ಇಷ್ಟು ಚೆಕ್ ಮಾಡ್ಕೊಂಡು ಆಮೇಲೆ ಬಂದು ವೆಹಿಕಲ್ ತಗೊಳ್ಳಿ. ನೋಡಿ ಗಾಡಿ ಅದರಲ್ಲೂ ಡೀಸೆಲ್ ಅಲ್ಲಿ 72,000 ಓಡಿದೆ. 72,000 ಓಡಿದೆ ಸರ್. 10,45,000 ಗಾಡಿ ಕೊಡ್ತಾ ಇದೀನಿ. ಬರೇ 95,000 ಡೌನ್ ಪೇಮೆಂಟ್ ಅಂದ್ರೆ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಂಡು. ಓಕೆ, ಜಸ್ಟ್ ಒಂದು 95,000 ಅಂದ್ರೆ ನಿಮ್ಗೆ ಇನೋವಾ ಕನ್ಸಿದ್ರೆ ಆ ಕನ್ಸನ್ನ ನನ್ಸ್ ಮಾಡ್ಕೋಬಹುದು ಅಂತಾನೆ ಹೇಳ್ಬೋದು. ಅದರಲ್ಲೂ ಮಾಡಲ್ ಏನಂದ್ರೆ 15 ಸರ್ 2015 ಸೆಕೆಂಡ್ ಓನರ್. ಇವತ್ತು ಇನೋವಾ ಅನ್ನೋದು ಸುರಿಮಳೆ ಇದೆ, ಬ್ರಾಂಡ್ ನ್ಯೂ ಟೈಪ್ ಆಫ್ ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಇನೋವಾ ಕನ್ಸ್ ಎಲ್ಲರೂ ಇಟ್ಕೊಂಡಿರ್ತೀರಾ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಸೀಟ್ಸ್ ಇದೆ. ಅದರಲ್ಲೂ ಕಡಿಮೆ ಓಡಿರ್ತಕ್ಕಂಥ ಇನೋವಾ 15 ಮಾಡಲು ಲೋನ್ ಆಗ್ತಕ್ಕಂಥ ಇನೋವಾ ಜಸ್ಟ್ 95,000 ತಂದ್ರೆ ಲೋನ್ ಆಗುತ್ತೆ ಗಾಡಿ. ಹೌದು ಸರ್. ಹಾಗೆ ನೆಕ್ಸ್ಟ್ ಒಂದು ರೆಡ್ ಕಲರ್ ಇದೆ ಯಾವ್ದು ಸರ್? ಸರ್ ಇದು ಬಂದ್ಬಿಟ್ಟು ಸೆಲೆರಿಯೋ ZXi ಅಂದ್ರೆ ಟಾಪ್ ಎಂಡ್ ಮಾಡಲು. ಸೊ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರೋಂತ ಗಾಡಿ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಗಾಡಿ ವೆಲ್ ಮೇಂಟೈನ್ ಆಗಿದೆ. 3,95,000 ಗೆ ಗಾಡಿ ಕೊಡ್ತಾ ಇದ್ದೀನಿ. ಸೊ ನಿಮ್ ಚಾನಲ್ ಇಂದ ಬರೋರಿಗೆ ಸರ್ 0 ಡೌನ್ ಪೇಮೆಂಟ್ ಕೂಡ ರೆಡಿ ಇದೆ ಸರ್. 0 ಡೌನ್ ಪೇಮೆಂಟ್ ಆಗ್ತಕ್ಕಂಥ ಅದರಲ್ಲೂ ZXi ಸರ್? ಸರ್ ZXi ಬ್ರಾಂಡ್ ನ್ಯೂ ಟೈರ್, ಒಳ್ಳೆ ಲೆದರ್ ಇಂಟೀರಿಯರ್ಸ್, ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಬ್ರಾಂಡ್ ನ್ಯೂ ಲೆದರ್ ಸೀಟ್ಸ್, ಅಪೋಲೋ ಟೈರ್ ಇದೆ ಅಂತಾನೆ ಹೇಳ್ಬೋದು. ನಿಮಗೆ ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಎಲ್ಲ ಬರುತ್ತೆ. ಈವನ್ ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿದೆ. ಬೇಜ್ ಫಿನಿಶ್, ಕ್ರೀಮ್ ಫಿನಿಶ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಗ್ರೇ ಕಲರ್ 2015 ಮಾಡಲು. ಸೊ ಇದು ಕೂಡ ಒಳ್ಳೆ ಲೆದರ್ ಇಂಟೀರಿಯರ್ ಹಾಕಿದ್ದಾರೆ. ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕಿದ್ದಾರೆ. ಸೋನಿ ಸಿಸ್ಟಮ್ ಇದೆ. ವೆಹಿಕಲ್ ಕೂಡ ತುಂಬಾ ಅಂದ್ರೆ ತುಂಬಾ ನೀಟಾಗಿ ಮೇಂಟೆನೆನ್ಸ್, ತುಂಬಾ ನೀಟಾಗಿ ಈ ಗಾಡಿ ಕೂಡ ಇದೆ. 1,22,000 ಕಿಲೋಮೀಟರ್ ಓಡಿದೆ, ಡೀಸೆಲ್ ವೇರಿಯಂಟ್. 1,22,000 ಅಷ್ಟೇ ಓಡಿದೆ. ಅಷ್ಟೇ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಈ ಗಾಡಿ ಎಲ್ಲ 7-8 ಲಕ್ಷ ಆರಾಮಾಗಿ ಓಡುತ್ತೆ. ಬ್ರಾಂಡ್ ನ್ಯೂ ಟೈಪ್ ಆಫ್ ಮ್ಯಾಗ್ ವೀಲ್ ಬರುತ್ತೆ. ನಿಮಗೆ ಯಾವ ವೇರಿಯಂಟ್ ಬರುತ್ತೆ ಸರ್ ಇದು? ಇದು GX ಬರುತ್ತೆ. ಡ್ಯೂಯಲ್ ಏರ್ ಬ್ಯಾಗ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಒಳ್ಳೆ ಲೆದರ್ ಇಂಟೀರಿಯರ್. ಲೆದರ್ ನೋಡಿ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಅದು ಕೂಡ ಪ್ರೀಮಿಯಂ ಆಗಿದೆ, ಎಲ್ಲೂ ಕೂಡ ವೇರಿಯಂಟ್ ಇಲ್ಲ, ಹೊಸದ ಅಂತಾನೆ ಹೇಳ್ಬೋದು. 15 ಮಾಡಲ್ ಲೋನ್ ಕೂಡ ಆಗುತ್ತೆ ನಿಮಗೆ. ಎಷ್ಟಾಗುತ್ತೆ ಸರ್ ಗಾಡಿ ಪ್ರೈಸ್? ಇದು ಕೂಡ 10,45,000 ಕೊಡ್ತಾ ಇದೀನಿ. 95,000 ಡೌನ್ ಪೇಮೆಂಟ್ ಕೊಟ್ಟು ಆರಾಮಾಗಿ ತಗೊಂಡು. ಇದು 95,000? ಹೌದು ಸರ್, 95,000. ಸೂಪರ್. ಹಾಗೆ ನಮ್ಮ ಹತ್ರ ಒಂದು i10 ಕೂಡ ಇದೆ, ಚಿಕ್ಕ ಗಾಡಿ. 2012 ಮಾಡಲು, ಸೆಕೆಂಡ್ ಓನರ್ ಗಾಡಿ.
ಬರೀ 65,000 ಓಡಿರುವಂತ ಗಾಡಿ, ತುಂಬಾ ಚೆನ್ನಾಗಿದೆ. ಏನ್ ಸರ್ ಎಲ್ಲ ಕಡಿಮೆ ಓಡಿದೆ? ಕಡಿಮೆ ಓಡಿರೋ ಗಾಡಿ 65,000 ಓಡಿದೆ ನೋಡಿ. 65,000 ಓಡಿದೆ. ಗಾಡಿ ಕೂಡ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ 2,75,000 ಕೊಡ್ತಾ ಇದೀನಿ ಸರ್. ಬರೀ 75,000 ಕೊಡ್ಲಿ, ಮಿಕ್ಕಿದ್ ಲೋನ್ ಮಾಡಿ 75,000 ಅಂದ್ರೆ ಮಿಕ್ಕಿದ್ ಲೋನ್ ಆಗುತ್ತೆ. ಜಸ್ಟ್ 65,000 ಓಡಿರ್ತಕ್ಕಂಥ i10. ಓಕೆ, ನೆಕ್ಸ್ಟ್ ಇನ್ನೊಂದು ಇನ್ನೋವಾ ಕೂಡ ಇದೆ ನೋಡಬಹುದು. ಅದು ಸುರಿಮಳೆ ಅಂತಾನೆ ನಿಮ್ಗೆ ಹೇಳ್ಬಿಟ್ಟೆ. ಸೊ ಇದು 2014 ಮಾಡಲು, ಗಾಡಿ ನಂಬರ್ 1 ಫ್ಯಾನ್ಸಿ ಇದೆ. 997 ಗಾಡಿ ನಂಬರ್ 997. ಗಾಡಿ ಮಾತ್ರ ತುಂಬಾ ನೀಟ್ ಮೇಂಟೆನೆನ್ಸ್ ಮಾಡಿದ್ದಾರೆ. ಮ್ಯಾಗ್ವಿಲ್ ಇದೆ, ಬ್ರಾಂಡ್ ನ್ಯೂ ಟೈಪ್ ಆಫ್ ಇದೆ, ಪವರ್ ವಿಂಡೋ ಎಲ್ಲ ಇದೆ. ಆಫ್ಟರ್ ಟಚ್ ಇದೆ, ಲೆದರ್ ಸೀಟ್ಸ್ ಇದೆ ನೋಡಬಹುದು. ಪ್ರೀಮಿಯಂ ಲೆದರ್ ಇದೆ ಅಂತಾನೆ ಹೇಳ್ಬೋದು. ಮ್ಯಾನ್ಯುವಲ್ ವೇರಿಯಂಟ್, ಅದರಲ್ಲೂ ನಿಮಗೆ GX ಇದು ಕೂಡ ಬರುತ್ತೆ ಅನ್ಸುತ್ತೆ. G ವೇರಿಯಂಟ್ ಬರುತ್ತೆ. 2.5 ಲೀಟರ್ ಇಂಜಿನ್ ಬರುತ್ತೆ. ಏನ್ ಹೇಳ್ತೀರಾ ಸರ್ ಪ್ರೈಸ್? 9.5 ಲಕ್ಷ ಗಾಡಿ ಕೊಡ್ತಾ ಇದೀನಿ. ಬರೀ 1 ಲಕ್ಷ ಡೌನ್ ಪೇಮೆಂಟ್ ಕೊಟ್ಟರೆ ಇದನ್ನು ಕೂಡ 1 ಲಕ್ಷ ಕೊಟ್ರೆ ಇನ್ನೋವಾ ಕೊಡ್ತೀರಾ? ಇನ್ನೋವಾ ಕೊಡ್ತಾ ಇದೀನಿ. ಓಕೆ, ಸೂಪರ್. 1 ಲಕ್ಷಕ್ಕೆ ಇನ್ನೋವಾ ಆಯ್ತಾ ಅದು ನೋಡಿ. ನಿಮಗೆ ಲೋನ್ ಅಲ್ಲಿ ಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ ಎಲ್ಲರೂ ಮಧ್ಯಮ ವರ್ಗದವರೇ ಜಾಸ್ತಿ ಇದ್ದಾರೆ. ಸೊ ಅಂತವರಿಗೆಲ್ಲ ಲೋನ್ ಫೆಸಿಲಿಟಿ ನಿಮ್ ಕಡೆಯಿಂದ ಇದೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಹತ್ರ ಗ್ರ್ಯಾಂಡ್ i10 ಇದೆ, ಹೇಳಿ ಸರ್. ಅದರಲ್ಲೂ ಡೀಸೆಲ್ ಸರ್. ಡೀಸೆಲ್? ಹೌದು ಸರ್. 2015 ಮಾಡಲು, ಸೆಕೆಂಡ್ ಓನರ್. ಬರೇ 3,95,000 ಗಾಡಿ ಕೊಡ್ತಾರೆ. 3,95,000 ರೂಪಾಯಿ 15 ಮಾಡಲು ಡೀಸೆಲ್. 95 ಲೋನೇ ಮಾಡ್ಕೊಡ್ತಾ ಇದ್ದಾರೆ. ಡೀಸೆಲ್ 22 ಮೈಲೇಜ್ ಬರುವಂತ ಗಾಡಿ ಸರ್. ಓಕೆ, ಅದರಲ್ಲಿ 22 ಮೈಲೇಜ್ ಬರ್ತಕ್ಕಂಥ ಗ್ರ್ಯಾಂಡ್ i10 ಸಿಗ್ತಾ ಇದೆ ನಿಮಗೆ. ನಾರ್ಮಲ್ i10 ಅಲ್ಲ, ಒಳ್ಳೆ ಪ್ರೈಸ್ ಇದೆ ನಿಮಗೆ. 15 ಮಾಡಲ್ ಲೋನ್ ಕೂಡ ಆಗುತ್ತೆ. ಟೈರ್ ಪ್ರೊಫೈಲ್ ಎಲ್ಲ ಬ್ರ್ಯಾಂಡ್ ನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ಪ್ರೀಮಿಯಂ ಆಗಿದೆ. ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಜಸ್ಟ್ 3,95,000 ರೂಪಾಯಿ ಆಗುತ್ತೆ ಅಲ್ವಾ? ಹೌದು ಸರ್, ಡೀಸೆಲ್. ನೆಕ್ಸ್ಟ್ ಸರ್ ಬಲೇರೋ ಸರ್. ಆಫ್ ರೋಡ್ ಆನ್ ರೋಡ್ ಕಿಂಗ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದು 2020 ಮಾಡಲು, ಟಾಕಿಂಗ್ ವರ್ಷನ್ ಗಾಡಿ, ಫುಲ್ಲಿ ಟಾಪ್ ಎಂಡ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಸೊ ಬರೀ 8,45,000 ಗಾಡಿ ಕೊಡ್ತಾ ಇದೀನಿ. ಯಾವ ಮಾಡಲಿ ಸರ್? 2020 ಮಾಡಲು. 2020 ಮಾಡಲು ಕಿಲೋಮೀಟರ್ ಬಂದು ಬರೇ 90,000 ಓಡಿರುವಂತ ಗಾಡಿ. ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಒಳ್ಳೆ ಲೆದರ್. 2020 ಮಾಡಲ್ ಆಗಿರೋದ್ರಿಂದ ಲೋನ್ ಆಗಿರುತ್ತೆ. ನಿಮಗೆ ಫ್ರಂಟ್ ಬಂಪರ್ ಗಾರ್ಡ್ ಎಲ್ಲ ಹಾಕ್ಸ್ಕೊಂಡಿದ್ರೆ ನೋಡಬಹುದು. ಬ್ರಾಂಡ್ ನ್ಯೂ ಟೈಪ್ ಆಫ್ ಇದರಲ್ಲೂ ಕೂಡ ಇದೆ. 4 ಕೂಡ ಅದರಲ್ಲೂ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಬಾಡಿ ಲೈನು ಸಕ್ಕತ್ತಾಗಿದೆ. 2020 ಮಾಡಲು. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನಿಮಗೆ. ಡ್ಯುಯಲ್ ಬರುತ್ತೆ ಸರ್, ಸಿಂಗಲ್? ಸೊ ಡ್ಯುಯಲ್ ಏರ್ ಬ್ಯಾಗ್. ಓಕೆ, ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು. ಪ್ರೀಮಿಯಂ ಆಗಿದೆ. ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಂಡಿದ್ದಾರೆ. ಅದರಲ್ಲೂ ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ. ಸ್ಪೇರ್ ವೀಲ್ ಕೂಡ ಬ್ರಾಂಡ್ ನ್ಯೂ ಆಗಿದೆ ಅಂತಾನೆ ಹೇಳ್ಬೋದು. 2020 ಮಾಡಲು, ಸಿಂಗಲ್ ಓನರ್. ಏನ್ ಹೇಳ್ತೀರಾ ಸರ್ ಫೈನಲ್ ಪ್ರೈಸ್? ಸರ್ ಫೈನಲ್ ಪ್ರೈಸ್ 8,45,000 ಕೊಡ್ತಾ ಇದ್ರಿ. ಲೋನ್ ಕೊಡಿ ಸರ್. 95,000 ಡೌನ್ ಪೇಮೆಂಟ್ ಕೊಡ್ಲಿ, ಆರಾಮಾಗಿ ತಗೊಂಡೋಗ್ಬಿಡಿ. ಆಲ್ಮೋಸ್ಟ್ ಎಲ್ಲವೂ 1 ಲಕ್ಷ ತಂದ್ರೆ ಲೋನ್ ಆಗತಕ್ಕಂಥ ವೆಹಿಕಲ್ ಗಳೇ ಇರ್ತಾವ ಅಂತಾನೆ ಹೇಳ್ಬೋದು. ಅದರಲ್ಲೂ ಕಡಿಮೆ ಓಡಿರ್ತಕ್ಕಂಥ ವೆಹಿಕಲ್ ಗಳೇ ಡೀಸೆಲ್ ಅಲ್ಲಿ. ಹಾಗೆ ನೆಕ್ಸ್ಟ್ ಇದೆ ಯಾವ್ದು ಸರ್? ಪೋಲೋ 2015 ಮಾಡಲು. ಬರೀ 4,95,000 ಕೊಡ್ತಾ ಇದೀನಿ. 45,000 ಡೌನ್ ಪೇಮೆಂಟ್ ತಗೊಂಡೋಗ್ಲಿ. ಹೌದಾ? 15 ಮಾಡಲು ಪೋಲೋ 4,95,000 ಗೆ ಡೀಸೆಲ್ ಪೆಟ್ರೋಲ್ ಸರ್? ಸರ್ ಪೆಟ್ರೋಲ್ ವೇರಿಯಂಟ್. 72,000 ಓಡಿದೆ ಸರ್. ಎಷ್ಟು ಓಡಿದೆ? 72 ಓಡಿದೆ ಸರ್. 72,000 ಓಡಿರೋ ಪೋಲೋ ನೋಡಿ. ಅದರಲ್ಲೂ ನಿಮಗೆ ಇದರಲ್ಲೂ ಕೂಡ ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಪೋಲೋ. ಟೈರ್ ಇದೆ, ಟಚ್ ಇದೆ, ರಿವರ್ಸ್ ಕ್ಯಾಮೆರಾ ಇದೆ, ಪ್ಯೂರ್ ಲೆದರ್ ಸೀಟ್ ಇದೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್. ಓಕೆ, ಹಾಗೆ ನಮ್ಮ ಹತ್ರ ಇನ್ನೊಂದು ಸ್ಕಾರ್ಪಿಯೋ ಕಿಂಗ್ ಅಂತಾನೆ ಹೇಳ್ಬೋದು. S10 ಅದ್ರಲ್ಲಿ 2015 ಮಾಡಲು. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಬರೇ 8.5 ಲಕ್ಷ ಗಾಡಿ ಕೊಡ್ತಾ ಇದೀನಿ ಸರ್. ಇಂಟೀರಿಯರ್ ಕೂಡ ತೋರಿಸಬಹುದು. ಗಾಡಿ ಮಾತ್ರ ತುಂಬಾ ವೆಲ್ ಮೇಂಟೆನೆನ್ಸ್ ಮಾಡಿದೆ. ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಮ್ಯಾಗ್ವಿಲ್ ಬರುತ್ತೆ ನೋಡಬಹುದು. ಇಂಟೀರಿಯರ್ ಅಲ್ಲಿ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ಸ್ ಇದೆ. ಹಾಗೆ ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ ನೋಡಬಹುದು. 4 ಡೋರ್ ಪವರ್ ವಿಂಡೋ ಕಾಮನ್ ಆಗಿ ಬರುತ್ತೆ ನಿಮಗೆ. ಅದರಲ್ಲೂ ನಿಮಗೆ S10 ವೇರಿಯಂಟ್ ಆಗಿರುತ್ತೆ. ಟಾಪ್ ಎಂಡ್ ವೇರಿಯಂಟ್. ಏನ್ ಹೇಳ್ತೀರಾ ಸರ್ ಪ್ರೈಸ್? 8.5 ಲಕ್ಷ ಗಾಡಿ ಕೊಡ್ತಾ ಇದೀನಿ. 1 ಲಕ್ಷ ಡೌನ್ ಪೇಮೆಂಟ್ ಕೊಡ್ಲಿ, ಮಿಕ್ಕಿದೆಲ್ಲ ಲೋನ್ ಮಾಡಿ. 8.5 ಲಕ್ಷ 1 ಲಕ್ಷ ಡೌನ್ ಪೇಮೆಂಟ್ ಅಂದ್ರೆ ಮಿಕ್ಕಿದ ಲೋನ್ ಆಗ್ತಕ್ಕಂಥ ವೆಹಿಕಲ್ ಅದರಲ್ಲೂ ಸ್ಕಾರ್ಪಿಯೋ ಸರ್. ಹಾಗೆ ನೆಕ್ಸ್ಟ್ ಇದೆಯಾ ಸರ್? ಸ್ಯಾಂಟ್ರೋ 1114 ಫ್ಯಾನ್ಸಿ ನಂಬರ್. ಓಕೆ, ನಂಬರ್ ನೋಡಿ. ಇದು ಕೂಡ ಅಷ್ಟೇನೆ 2010 ಮಾಡಲು. ಬರೇ 1,95,000ಕ್ಕೆ 2010 ಗಾಡಿ ಕೊಡ್ತಾ ಇದೆ. 10 ಮಾಡಲು 1,95,000ಕ್ಕೆ ಸ್ಯಾಂಟ್ರೋ ಕೊಡ್ತಾ. ಓಕೆ, ಸೂಪರ್. ಸೆಕೆಂಡ್ ಓನರ್ ಆಗಿದೆ ಅನ್ಸುತ್ತೆ. ಹೌದು ಸರ್. ಹಾಗೆ ಇದೆಯಾ ಸರ್? ಪುಟ್ಟೋ. ಸೊ ಇದು ಬಂದು ಎಮೋಷನ್ ಪ್ಯಾಕ್ ಸರ್. ಫುಲ್ ಟಾಪ್ ಎಂಡ್. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಕಂಪನಿಯಿಂದ ಅಲಾಯ್ ವೀಲ್, ಆಡಿಯೋ ಕಂಟ್ರೋಲ್ ಸ್ಟೀರಿಂಗ್, ಏರ್ ಬ್ಯಾಗ್, ಬ್ಯಾಕ್ ವೈಫರ್, ಡಿಫಾಗ್, ಫಾಗ್ ಲ್ಯಾಂಪ್ ಎಲ್ಲ ಬರುತ್ತೆ. ಹೇಳಿ ಸರ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಸೊ ಸೆಕೆಂಡ್ ಓನರ್ ವೆಹಿಕಲ್. ಕಿಲೋಮೀಟರ್ ಬಂದ್ಬಿಟ್ಟು ಬರೇ 86,000 ಓಡಿದೆ. ಡೀಸೆಲ್ ಅದರಲ್ಲೂ 22ರಿಂದ 25 ಮೈಲೇಜ್ ಕೊಡೋ. 86,000 ಓಡಿದೆ ಡೀಸೆಲ್ ಅಲ್ಲಿ ಸರ್. ಬರೇ 2,25,000 ಗಾಡಿ ಕೊಡ್ತೀನಿ. 25,000 ಡೌನ್ ಪೇಮೆಂಟ್ ಸಾಕು ಸರ್. 25,000 ತಂದ್ರೆ ಮಿಕ್ಕಿದ ಲೋನ್ ಆಗ್ತಕ್ಕಂಥ ವೆಹಿಕಲ್ ನೋಡಿ. ಒಳ್ಳೆ ಆಪ್ಷನ್ ಇದೆ ನಿಮ್ಗೆ. 25,000 ತಂದ್ರೆ ಲೋನ್. ಎಮೋಷನ್ ಪ್ಯಾಕ್ ಎಲ್ಲ ಬರುವಂತ ಗಾಡಿ ನೋಡಿ ಸರ್. ಇವತ್ತು ಆಲ್ಟೋ ತಗೊಂಡ್ರೆ ಬರೀ AC ಪವರ್ ಸ್ಟೀರಿಂಗ್ ಬರ್ತದೆ. ಸೊ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಕಂಪನಿ ಅಲಾಯ್ ವೀಲ್, ಆಡಿಯೋ ಕಂಟ್ರೋಲ್ ಸ್ಟೀರಿಂಗ್, ಇನ್ಬಿಲ್ಟ್ ಸಿಸ್ಟಮ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರುತ್ತೆ ಸರ್. ಏನ್ ಬರಲ್ಲ ಅಂತ ಕೇಳಿದ್ರೆ ಮಾತ್ರ ಸಿಂಪಲ್ ಆಗಿ ಹೇಳ್ಬೋದು. ಬರುತ್ತೆ ಅಂದ್ರೆ ದೊಡ್ಡ ಲೀಸ್ಟ್ ಸಿಗುತ್ತೆ. ಹೌದು ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಇನ್ನೋವಾ ಇದೆ. ಸುರಿಮಳೆ ಅಂತ ಹೇಳ್ಬಿಟ್ನಲ್ಲ ಸರ್. ಅಲ್ವಾ? 2012 ಮಾಡಲು. ಸೊ ಇದು 6,30,000 ಗಾಡಿ ಕೊಡ್ತೀನಿ. 12 ಮಾಡಲ್ 6,30,000ಕ್ಕೆ. ಹೌದು ಸರ್. 1.30 ಡೌನ್ ಪೇಮೆಂಟ್ ಅಲ್ಲಿ ಆರಾಮ ತಗೊಂಡೋಗ್ಲಿ ಸರ್. 1,30,000 ತಂದ್ರೆ ಮಿಕ್ಕಿದ ಲೋನ್ ಆಗುತ್ತೆ. ಈ ಗಾಡಿ ಕೂಡ 7 ಸೀಟರ್ ವೆಹಿಕಲ್ ನಿಮ್ಗೆ. 7 ಸರ್? ಹೌದು ಸರ್. 7 ಸೀಟರ್ ಬರುತ್ತೆ. ಓಕೆ, ಒಬ್ರು ಅಡ್ಜಸ್ಟ್ ಮಾಡಿದ್ರೆ 8 ಸೀಟರ್ ಕೂಡ ಆಗ್ಬಿಡುತ್ತೆ ಸರ್. ಅಂದ್ರೆ 3 ಹಿಂದೆ 3 ಮುಂದೆ ಮಧ್ಯದಲ್ಲಿ 3 ಬರುತ್ತೆ. ಇಲ್ಲ 7+1 ಸರ್. ಓಕೆ, ಲೆದರ್ ಸೀಟ್ ನೋಡಿ. ಇದರಲ್ಲೂ ಕೂಡ ಪ್ರೀಮಿಯಂ ಆಗಿದೆ. ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಡೀಸೆಲ್ ಅಲ್ಲಿ ಗಾಡಿ ಓಡಿದೆ. ಓಕೆ,
ಹಾಗೆ ನೆಕ್ಸ್ಟ್ ಇದೆ ಸರ್ ಮಹೀಂದ್ರ ಟಿವಿ ಸರ್ ಮಹೇಂದ್ರ ಟಿವಿ 300 ಸರ್ ಇದು ಬಂದ್ಬಿಟ್ಟು ಆಫ್ಟರ್ ಮಾರ್ಕೆಟ್ ನೋಡಿ ಫ್ಯಾನ್ಸಿ ಎಲ್ಲ ವೀಲ್ ಹಾಕಿದ್ದಾರೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ಇರೋ ಮ್ಯಾಗ್ ಒಂಥರ ಪ್ರೀಮಿಯಂ ಅನ್ಸುತ್ತೆ ನೋಡಬಹುದು ಬ್ರಾಂಡ್ ನ್ಯೂ ಆಲ್ಮೋಸ್ಟ್ ಒಂದು 80% ಟೈರ್ ಇದೆ ಇಂಟೀರಿಯರ್ ಅಲ್ಲಿ ನಾರ್ಮಲ್ ಸಿಸ್ಟಮ್ ಬರುತ್ತೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಲೆದರ್ ಸೀಟ್ಸ್ ನೋಡಬಹುದು ಪ್ರೀಮಿಯಂ ಆಗಿದೆ ಮ್ಯಾನ್ಯುಯಲ್ ವೇರಿಯಂಟ್ ಆಗಿರುತ್ತೆ ಎಷ್ಟು ಓಡಿದೆ ಸರ್ ಇದು ಸರ್ ಇದು ಕಿಲೋಮೀಟರ್ ಬಂದ್ಬಿಟ್ಟು ಬರೀ 72,000 ಓಡಿರುವಂತ ಗಾಡಿ ಸರ್ 72,000 ಡೀಸೆಲ್ ಸರ್ ಹೌದು ಸರ್ ಡೀಸೆಲ್ ವೇರಿಯಂಟ್ ಓಕೆ 72,000 ಡೀಸೆಲ್ ಓಡಿದೆ ಏನು ಹೇಳ್ತೀರಾ ಸರ್ ಪ್ರೈಸ್ ಸರ್ ಇದು ಪ್ರೈಸ್ ಬಂದ್ಬಿಟ್ಟು ಬರೀ 6,25,000 ಹೇಳ್ತೀನಿ ನಿಮ್ ಚಾನಲ್ ಇಂದ ಬರೋದು 6 ಲಕ್ಷಕ್ಕೆ ಗಾಡಿ ಕೊಡ್ತೀನಿ 6 ಲಕ್ಷಕ್ಕೆ ಆಗುತ್ತಾ 6 ಲಕ್ಷಕ್ಕೆ 50,000 ಡೌನ್ ಪೇಮೆಂಟ್ ಕೊಟ್ಟರು ಸಾಕು ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀನಿ ಓಕೆ ಜಸ್ಟ್ 50,000 ತಂದ್ರೆ ಟಿವಿ 300 ಅದರನ್ನು T8 ಇಲ್ಲ ಸರ್ T6 ಪ್ಲಸ್ T6 ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕಿದ್ರೆ ಗಾಡಿ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ಟಾಪ್ ಎಂಡ್ ಮಾಡಿಸ್ಕೊಂಡಿದ್ದಾರೆ ಹಾಗೆ ಸಿಯಾಜ್ ಇದೆ ಹೇಳಿ ಸರ್ ಸರ್ ಸಿಯಾಜ್ ಬಂದ್ಬಿಟ್ಟು ಇದು 2017 ಮಾಡಲ್ ಸೆಕೆಂಡ್ ಓನರ್ ಬರೀ ಕಿಲೋಮೀಟರ್ 72,000 ಓಡಿರುವಂತ ಗಾಡಿ ಎಕ್ಸ್ಟ್ರಾ ಕ್ಲಾಸ್ ಅಂದ್ರೆ ನೋಡಿ ಇಲ್ಲ ಸರ್ ಪೆಟ್ರೋಲ್ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಹಾಕಿದ್ರೆ ಟಚ್ ಇದೆ ರಿವರ್ಸ್ ಕ್ಯಾಮ್ರಾ ಇದೆ ಸೊ ಸೀಟ್ ಕೂಡ ಸ್ಟ್ಯಾನ್ಲೆಸ್ ಸೀಟ್ ಕವರ್ ಇದೆ ನೀವು ನೋಡ್ತಾ ಇರಬಹುದು ಸ್ಟ್ಯಾನ್ಲಿ ಸೀಟ್ ಕವರ್ ಆಫ್ಟರ್ ಮಾರ್ಕೆಟ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ 4 ಡೋರ್ ಪವರ್ ವಿಂಡೋ ಕಾಮನ್ ಆಗಿ ಬರುತ್ತೆ ಪ್ಲೇಸ್ ಕಡಿಮೆ ಇರೋದ್ರಿಂದ ತೋರ್ಸಕ್ಕಾಗ್ತಾ ಇಲ್ಲ ಫ್ಯಾನ್ಸಿ ಮ್ಯಾಗ್ವಿಲ್ ಇದೆ ಸಿಯಾಜ್ VX ಅದರಲ್ಲೂ ನಿಮಗೆ ಮಿಡ್ ವೇರಿಯಂಟ್ ಬರುತ್ತೆ ಏನು ಹೇಳ್ತೀರಾ ಸರ್ ಪ್ರೈಸ್ ಸರ್ ಪ್ರೈಸ್ ಬರೇ 5.5 ಲಕ್ಷಕ್ಕೆ ಗಾಡಿ ಕೊಡ್ತಾ ಇದ್ದೀನಿ 5.5 ಲಕ್ಷಕ್ಕೆ ಸಿಯಾಜ್ 5.5 ಲಕ್ಷಕ್ಕೆ ಕೊಡ್ತಾ ಇದ್ದೀನಿ 50,000 ಡೌನ್ ಪೇಮೆಂಟ್ ಕೊಡ್ಲಿ ಆರಾಮಾಗಿ ತಗೊಂಡು 50,000 ಡೌನ್ ಪೇಮೆಂಟ್ ಅಂದ್ರೆ ಸಡಾನ್ ವೆಹಿಕಲ್ ಅದರಲ್ಲೂ ವಿತ್ ಮ್ಯಾಗ್ ಎಲ್ಲ ಬರ್ತಕ್ಕಂಥ ಸಿಯಾಜ್ ಒಂಥರ ಮಿಡ್ ಸೆಗ್ಮೆಂಟ್ ಪ್ರೀಮಿಯಂ ವೆಹಿಕಲ್ ಅಂತಾನೆ ಹೇಳ್ಬೋದು ಸಿಯಾಜ್ ಹಾಗೆ ನಮ್ಮ ಹತ್ರ ಒಂದು ವರ್ಣ ಕೂಡ ಇದೆ ಫ್ಲೂಡಿಕ್ ಸರ್ 2014 ಮಾಡಲು ಅದರಲ್ಲೂ ವಿತ್ ಆಟೋಮೆಟಿಕ್ ಡೀಸೆಲ್ 68,000 ಓಡುವಂತ SX ಆಪ್ಷನ್ ಅಲ್ಲ ಅಂದ್ರೆ 6 ಏರ್ ಬ್ಯಾಗ್ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಪುಷ್ ಬಟನ್ ಸ್ಟಾರ್ಟ್ ಓಕೆ 68,000 ಕಿಲೋಮೀಟರ್ ಓಡಿದೆ ಆಟೋಮೆಟಿಕ್ ಹೌದು ಓಕೆ ಸೊ ಇದು ಪ್ರೈಸ್ ಬಂದ್ಬಿಟ್ಟು ಬರೀ 5,80,000 ಕೊಡ್ತಾ ಇದೀನಿ 80,000 ಡೌನ್ ಪೇಮೆಂಟ್ ಕೊಟ್ರೆ ಈಜಿ ಆಯ್ತು ಏರ್ ಬ್ಯಾಗ್ ಬರುತ್ತೆ ತುಂಬಾ ಬರುತ್ತೆ ಅನ್ಸುತ್ತೆ 6 ಏರ್ ಬ್ಯಾಗ್ ಬರುತ್ತೆ ನೋಡಿ ಫ್ಯಾಮಿಲಿ ತಗೊಳ್ಳಂಗಿದ್ರೆ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಎಲ್ಲ ಬರುತ್ತೆ 68,000 ಓಡಿದೆ ಆಟೋಮೆಟಿಕ್ ಅದೇ ರೀತಿ ಶಿಫ್ಟ್ ನೋಡಬಹುದು ಸರ್ ಶಿಫ್ಟ್ ಇದೆಯಾ 2013 ಮಾಡಲ್ ಗಾಡಿ ಬರೀ 3,95,000 ಗಾಡಿ ಕೊಡ್ತಾ ಇದೆ ಏನು 13 ಮಾಡಲು 3,95,000 ಕ್ಕೆ 45,000 ಡೌನ್ ಪೇಮೆಂಟ್ ತಂದ್ರು ಶಿಫ್ಟ್ ತಗೊಂಡು ಓಕೆ 45,000 ಡೌನ್ ಪೇಮೆಂಟ್ ಅಂದ್ರೆ ನೋಡಿ ನಿಮ್ಗೆ ಆಲ್ಮೋಸ್ಟ್ ಇಲ್ಲಿ ಎಲ್ಲಾ ಗಾಡಿಗಳಿಗೂ ಲೋನ್ ಆಗುತ್ತೆ ನಿಮಗೆ ಮಾರ್ಕೆಟ್ ಅಲಾಯ್ ವೀಲ್ ಇದೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ಅದರಲ್ಲೂ ಕೂಡ ಸರ್ ನಮ್ಮಲ್ಲಿ ಯಾವುದೇ ಶಿಫ್ಟ್ ಗಳು ತಗೊಳ್ಳಿ ಸರ್ ಎಲ್ಲದರಲ್ಲೂ ಕೂಡ ಅಲಾಯ್ ವೀಲ್ ಇರುತ್ತೆ ಹೌದಾ ಹೌದು ಸರ್ ನೀವೇ ಹಾಕೊಟ್ಟಿರ್ತೀರಾ ಇಲ್ಲ ಅಂದ್ರೆ ಓಕೆ ಹಾಗೆ ಇದು ಡೀಸೆಲ್ ಅಲ್ಲಿ ಒಂದು ಗಾಡಿ ಕೂಡ ಇದೆ ನೋಡ್ಬೋದು ಇದು ಒಂದು 21 ಮಾಡಲು ಬರೀ 6,30,000 ಗಾಡಿ ಕೊಡ್ತಾ ಇದೀನಿ ಬರೀ 30,000 ಡೌನ್ ಪೇಮೆಂಟ್ ಅಲ್ಲಿ ಗಾಡಿ ಕೊಡ್ತಾ ಇದೀನಿ ನೋಡಿ 20 ಪ್ಲಸ್ ಮೈಲೇಜ್ ಬರುತ್ತೆ ನಿಮಗೆ ಒಳ್ಳೆ ಕಡಿಮೆ ಪ್ರೈಸ್ ಕೂಡ ಇದೆ 6,30,000ಕ್ಕೆ 21 ಮಾಡಲ್ 21 ಮಾಡಲ್ ಗಾಡಿ ಬರೀ 68,000 ಓಡಿರುವಂತ ಡೀಸೆಲ್ ವೇರಿಯಂಟ್ ಡೀಸೆಲ್ ಅಲ್ಲಿ 68,000 ಇದಕ್ಕೂ ಕೂಡ ಅಲಾಯ್ ವೀಲ್ ಇದೆ ನೋಡಿ ಆಫ್ಟರ್ ಮಾರ್ಕೆಟ್ ಫ್ಯಾನ್ಸಿ ಅಲಾಯ್ ವೀಲ್ ಎಲ್ಲ ಇದೆ ನಿಮಗೆ ಹಾಗೆ ಇನ್ನೊಂದು ಫ್ಲೂಡಿಕ್ ಅದಿದೆಯಾ ಹಾ ಸರ್ ಇಲ್ಲಿ ನೋಡಿ ಒಂದು ಆಟೋಮೆಟಿಕ್ ಇದೆ ನೋಡಿ ಸೊ ಆಟೋಮೆಟಿಕ್ ಬಂದ್ಬಿಟ್ಟು ಬಲನೋ ಆಲ್ಫಾ ವೇರಿಯಂಟ್ ಸೊ 21 ಮಾಡಲ್ ಅದು ಕೂಡ ಸರ್ ಪುಷ್ ಬಟನ್ ಸ್ಟಾರ್ಟ್ ಇಂದ A to Z ಎಲ್ಲ ಬರುವಂತ ಗಾಡಿ ಸರ್ ಎಲ್ಲೂ ಬಜಾರಲ್ಲೇ ಕೊಟ್ಟಿರಬಾರ್ದು ಆ ರೇಟ್ ಕೊಡ್ತಾರೆ ಒಳ್ಳೆ ರೇಟ್ ಅಲ್ಲಿ 6.5 ಲಕ್ಷಕ್ಕೆ 21 ಮಾಡಲು ಬಲೆನೋ ಕೊಡ್ತಾ ಇದ್ದೀನಿ 6.5 ಲಕ್ಷಕ್ಕೆ 21 ಮಾಡೆಲ್ ಬಲೆನೋ ಸಿಗ್ತಾ ಇದೆ ಅದ್ರಲ್ಲಿ ಆಟೋಮೆಟಿಕ್ ಟಾಪ್ ಎಂಡ್ ಆಲ್ಫಾ ಆಟೋಮೆಟಿಕ್ ಆಲ್ಫಾ ಕೊಡ್ತಾ ಇರೋದು ಓಕೆ ಬ್ಲೂ ಅದು ಬಂದು 50,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ಈಸಿ ಆಗಿ 50,000 ಡೌನ್ ಪೇಮೆಂಟ್ ಅಂದ್ರೆ ಬಲೆನೋ ಕೂಡ ನಿಮ್ದು ಹಾಕಿಸ್ಕೋಬಹುದು ಅದ್ರಲ್ಲಿ ಆಟೋಮೆಟಿಕ್ ಆಲ್ಫಾ ಟಾಪ್ ಎಂಡ್ ಬರುತ್ತೆ ನಿಮಗೆ ಸ್ವಿಫ್ಟ್ ಬೇಕು ಅಂದ್ರೆ ವೈಟ್ ಕಲರ್ RSY ಎಡಿಷನ್ ಇದೆ ಎಡಿಷನ್ ನೋಡಿ ಸರ್ ಒಳ್ಳೆ ಫ್ಯಾನ್ಸ್ ಎಲ್ಲ ವೀಲ್ ಹಾಕಿದ್ದಾರೆ ಒಳ್ಳೆ ಟಚ್ ಇದೆ ರಿವರ್ಸ್ ಕ್ಯಾಮೆರಾ ಇದೆ ವೆಹಿಕಲ್ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿ ಓಕೆ ಸೈಡ್ ಇಂಡಿಕೇಟರ್ ಮಿರರ್ ಎಲ್ಲ ಬರುತ್ತೆ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್ ಇಲ್ಲ ಸರ್ ಏರ್ ಬ್ಯಾಗ್ ಬರಲ್ಲ ಏರ್ ಬ್ಯಾಗ್ ಬರಲ್ಲ ಅದೇ ಎಲ್ಲ ಇದೆ ನೋಡಬಹುದು RS ವೇರಿಯಂಟ್ ಬರುತ್ತೆ ಬಾಡಿ ಕಿಟ್ ಒಂತರ ಬೇರೆ ಡಿಫರೆಂಟ್ ಆಗಿ ಬರುತ್ತೆ ಏನ್ ಹೇಳ್ತೀರಾ ಸರ್ ಪ್ರೈಸ್ ಸರ್ ಪ್ರೈಸ್ ಬಂದ್ಬಿಟ್ಟು 4,95,000 ಗೆ 2015 ಮಾಡಲು ಗಾಡಿ ಕೊಡ್ತಾ ಇದೀನಿ 45 ಹೌದಾ 45,000 ಡೌನ್ ಪೇಮೆಂಟ್ ಗೆ ಕೊಟ್ಬಿಡ್ತೀನಿ ಅದ್ರಲ್ಲಿ 15 ಮಾಡಲ್ ಸಿಗ್ತಾ ಇದೆ ನೋಡಿ 45,000 ಮಿಕ್ಕಿದಲ್ಲಿ ಲೋನ್ ಆಗ್ತಕ್ಕಂತ ಸ್ವಿಫ್ಟ್ ಅದ್ರಲ್ಲಿ RS ಎಡಿಷನ್ ಬರುತ್ತೆ ನಿಮಗೆ ಹಾಗೆ ಇನ್ನೊಂದು ಫ್ಲೂಡಿಕ್ ವರ್ಣ ಕೂಡ ಇದೆ ವರ್ಣ ಫ್ಲೂಡಿಕ್ ಬಂದು 2016 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಬರೇ 96,000 ಓಡುವಂತ ಗಾಡಿ ಇದು ಕೂಡ AC ಪವರ್ ಡೀಸೆಲ್ ಸರ್ ಹೌದು ಸರ್ ಡೀಸೆಲ್ ವೇರಿಯಂಟ್ ಡೀಸೆಲ್ ಅಲ್ಲಿ 96,000 ಓಡಿದೆ ಮ್ಯಾನ್ಯುಯಲ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ನೋಡಬಹುದು ಫ್ರಂಟ್ ಗ್ರಿಲ್ ಎಲ್ಲ ಕ್ಲೀನ್ ಆಗಿದೆ ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ 70% ಬರುತ್ತೆ ನಿಮಗೆ ವಿತ್ ಮ್ಯಾಗ್ ಎಲ್ಲ ಬರುತ್ತೆ ಕುಷನ್ ಫಿನಿಶ್ ಅಲ್ಲಿ ಸೀಟ್ ಬರುತ್ತೆ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ನೋಡಬಹುದು ಗಾಡಿ ಕೂಡ ವೆಲ್ ಮೇಂಟೈನ್ ಆಗಿದೆ ಮ್ಯಾನ್ಯುಯಲ್ ವೇರಿಯಂಟ್ ಅದರಲ್ಲೂ ಡೀಸೆಲ್ 90,000 ಸಮಥಿಂಗ್ ಏನೋ ಓಡಿರ್ತಕ್ಕಂಥ ವೆಹಿಕಲ್ ಏನ್ ಹೇಳ್ತೀರಾ ಸರ್ ಪ್ರೈಸ್ ಸರ್ ಪ್ರೈಸ್ ಬಂದು ಬರೀ 6,25,000 ಗಾಡಿ ಕೊಡ್ತಾ ಇದೀನಿ 75,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು ಆರಾಮಾಗಿ ಗಾಡಿ ತಗೊಂಡು 75,000 ನಿಮ್ಮ ಹತ್ರ ಎಷ್ಟಾನ ಇರಲಿ 25,000ದಿಂದ ಹಿಡಿದು 75,000 95,000 ಎಷ್ಟಾನ ತಂದ್ರು ಮಾಡ್ಬಿಡ್ತಾರೆ ಓಕೆ ಹಾಗೆ ನೆಕ್ಸ್ಟ್ ಯಾರಾದ್ರೂ i20 ನೋಡ್ತಾ ಇರೋರ್ಗಂತೂ ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು 2016 ಮಾಡಲು ವೆಹಿಕಲ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ i20 ಹೌದು ಸರ್ AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಇದೆ ಟಚ್ ಇದೆ ರಿವರ್ಸ್ ಕ್ಯಾಮೆರಾ ಇದೆ ಸೊ ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ ಸೊ ನಾವು ಮಾರ್ಕೆಟಿಂಗ್ ಪ್ರೈಸ್ 6.5 ಹೇಳ್ತಾ ಇದೀವಿ ನಿಮ್ಮ ಚಾನಲ್ ಇಂದ ಬರೋರಿಗೆ 5,95,000 ಗಾಡಿ ಕೊಡ್ತಾ ಇದೀನಿ ಅದಕ್ಕೂ ಕೂಡ 45,000 ಡೌನ್ ಪೇಮೆಂಟ್ ಕೊಟ್ಟರೆ ಗಾಡಿ ತಗೊಂಡು 45,000 ಡೌನ್ ಪೇಮೆಂಟ್ ಕೊಟ್ಟರೆ ಈ ಹುಂಡೈ i20 ಕೂಡ ತಗೊಂಡು ಹೋಗಬಹುದು ಅದರಲ್ಲೂ ಎಲೈಟ್ ವೇರಿಯಂಟ್ ಸಿಗ್ತಾ ಇದೆ ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ವಿಫ್ಟ್ ಇದೆ ರೆಡ್ ಕಲರ್ ಸ್ವಿಫ್ಟ್ ಫ್ಯಾನ್ಸಿ ಆಗಿದೆ ಫ್ಯಾನ್ಸಿ ಎಲ್ಲ ವೀಲ್ ಇದರಲ್ಲೂ ಒಳ್ಳೆ ಟಚ್ ಇದೆ ಫ್ಯಾನ್ಸಿ ಮ್ಯಾಗ್ ಸೀಟ್ ಇದೆ ನೋಡಿ
ಆಕ್ಚುಲಿ ನೀವು ಸ್ವಿಫ್ಟ್ ಎಲ್ಲಾದ್ರೂ ಹುಡ್ಕಕ್ ಬಂದ್ರೆ ಇಲ್ಲಿ ಬಂದ್ಬಿಡಿ. TVS ಮೈ TVS ಬ್ರಾಂಡೆಡ್ ಸಿಸ್ಟಮ್ ಇದೆ. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ಪ್ರೀಮಿಯಂ ಆಗಿದೆ ಈ ಗಾಡಿ ಕೂಡ. ಇಂಟೀರಿಯರ್ ಎಕ್ಸ್ಟೀರಿಯರ್ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ಪೆಟ್ರೋಲ್ ವೇರಿಯಂಟ್. ಹೌದು ಸರ್ ಪ್ರೈಸ್ 15 ಮಾಡಲು ಇದು ಕೂಡ 4,95,000 ಗೆ ಗಾಡಿ ಕೊಡ್ತಾ ಇದ್ದೀನಿ. 15 ಮಾಡಲು 4,95,000, 45,000 ಡೌನ್ ಪೇಮೆಂಟ್ ಇದು ಕೂಡ ಕೊಡ್ತೀನಿ. ಓಕೆ 45,000 ತಂದ್ರೆ ನಿಮಗೆ ಸ್ವಿಫ್ಟ್ ಸಿಗುತ್ತೆ ನೋಡಿ. ಒಂದೇ ಕಡೆ ಸ್ವಿಫ್ಟ್ ಇಷ್ಟೊಂದು ಸಿಗೋದೇ ಇಲ್ಲ ಎಲ್ಲೂ. ಅಂತದ್ರಲ್ಲಿ ನೀವು ನಂಜುಂಡೇಶ್ವರ ಕಾರ್ಸ್ ಬಂದ್ರೆ ಸ್ವಿಫ್ಟ್ ಸುರಿಮಳೆ ಅಂತಾನೆ ಹೇಳ್ಬೋದು. ಇನ್ನೂ ಒಂದು ಸ್ವಿಫ್ಟ್ ಲೋ ಮಾಡಲ್ 6 ಮಾಡಲ್. ಸೊ ಇದು ಕೂಡ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಇದರಲ್ಲಿ ಏರ್ ಬ್ಯಾಗ್ ಕೂಡ ಬರುತ್ತೆ. ಏರ್ ಬ್ಯಾಗ್ ಬರುತ್ತಾ? ರಿವರ್ಸ್ ಕ್ಯಾಮೆರಾ. ಓಕೆ ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್. ಎಕೋಮಾ ಬ್ರಾಂಡ್ ನ್ಯೂ ಟೈರ್. ಓಕೆ 5 ವರ್ಷ FC ಇದೆ. ಕ್ರೋಮ್ಯಾಕ್ಸ್ ಸೆಂಟರ್ ತುಂಬಾನೇ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂಥ ವೆಹಿಕಲ್. FC ಇದೆ. ಎಲ್ಲ ಏನ್ ಹೇಳ್ತೀರಾ ಸರ್ ಪ್ರೈಸ್? 4 ವರ್ಷ FC ಇದೆ, 1 ವರ್ಷ ಇನ್ಶೂರೆನ್ಸ್ ಇದೆ. ಇಷ್ಟೆಲ್ಲ ಇರೋ ಗಾಡಿಗೆ ಬರೀ 2.5 ಲಕ್ಷ ಗಾಡಿ ಕೊಡ್ತೀವಿ ಸರ್. 2.5 ಲಕ್ಷಕ್ಕೆ 2.5 ಲಕ್ಷ ಸರ್. ಆಲ್ಟೋ ತಗೊಂಡ್ರೆ ಏನಲ್ಲ, AC ಪವರ್ ಸ್ಟೀರಿಂಗ್ ಅಷ್ಟೇನೆ. ಸೊ ಶಿಫ್ಟ್ ತಗೊಳ್ಳಿ ಸರ್, ಏರ್ ಬ್ಯಾಗ್ ಇಂದ A to Z ಎಲ್ಲ ಇಂಟೀರಿಯರ್ಸ್ ನೋಡಿ. ಬಡವರಿಗೆ ಒಂದು ಸ್ವಿಫ್ಟ್ ತಗೋಬೇಕಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇಲ್ಲ. ಅಂತದ್ರಲ್ಲಿ ನಿಮ್ಗೆ ಅದರಲ್ಲೂ ಟಾಪ್ ಅಂಡ್ ಟಾಪ್ ಮಾಡೆಲ್ ಅಂತಾನೆ ಹೇಳ್ಬೋದು. ಎಲ್ಲ ಬರುತ್ತೆ. 2.5 ಲಕ್ಷ. ಹೆಂಗಿದೆ ಸರ್ ಗಾಡಿ? ತುಂಬಾ ನೀಟ್ ಆಗಿ ಗಾಡಿ ತುಂಬಾ ಮಿಂಟ್ ಆಗಿದೆ. ಆಕ್ಚುಲಿ ನಾನು ಕಣ್ಣಲ್ಲಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿದೆ. ವಿಡಿಯೋದಲ್ಲಿ ಎಷ್ಟು ಜಸ್ಟಿಫಿಕೇಶನ್ ಮಾಡಕ್ಕಾಗುತ್ತೆ ಗೊತ್ತಿಲ್ಲ. 2.5 ಲಕ್ಷಕ್ಕೆ ಸ್ವಿಫ್ಟ್ ಸಿಗುತ್ತೆ ನೋಡಿ. ವಿತ್ ಏರ್ ಬ್ಯಾಗ್ ಬರುತ್ತೆ. ಹಾಗೆ ನೆಕ್ಸ್ಟ್ ಇದೆ ಸರ್, ಇದು 2016 ಮಾಡಲು ಡಿಸೈರ್ ಸರ್. ಸರ್ ಎಲ್ಲಾನ ಇವತ್ತು ಶಿಫ್ಟ್ 2016 ಮಾಡಲು ತಗೊಂಡ್ರೆ 5.5-6 ಲಕ್ಷ ಇದೆ ಸರ್. ಸರ್ 5.5 ಲಕ್ಷಕ್ಕೆ 2016 ಮಾಡಲು ಡಿಸೈರ್ ಕೊಡ್ತೀನಿ. 50,000 ಡೌನ್ ಪೇಮೆಂಟ್. 50,000 ಡೌನ್ ಪೇಮೆಂಟ್. 16 ಮಾಡಲು ಡಿಸೈರ್ ನೋಡಿ. ಅದರಲ್ಲೂ ನಿಮಗೆ ಫ್ಯಾನ್ಸಿ ಮ್ಯಾಗ್ವಿಲ್ ಇದೆ. ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ಬ್ರಾಂಡ್ ಇದೆ, ಬ್ರಾಂಡ್ ನ್ಯೂ ಅಂತಾನೆ ಹೇಳ್ಬೋದು. ಸೈಡ್ ಇಂಡಿಕೇಟರ್ಸ್, ಮಿರರ್ಸ್ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ ಅಂತಾನೆ ಹೇಳ್ಬೋದು. ಗಾಡಿ ಬಂದು ನೋಡಿದ್ರೆ ಬಿಟ್ಟೋಗಲ್ಲ. 16 ಮಾಡಲ್ ಲೋನ್ ಕೂಡ ಆಗುತ್ತೆ. 50,000 ತನ್ನಿ. ನೆಕ್ಸ್ಟ್ ಸರ್ ಅದೇ ರೀತಿ ಕ್ವಿಡ್ ನೋಡ್ತಾರಲ್ಲ ಸರ್, RXT ಆಪ್ಷನ್ ಅಲ್ಲೂ ಅದರಲ್ಲೂ 2017 ಮಾಡಲು ಏರ್ ಬ್ಯಾಗ್ ಎಲ್ಲ ಬರುವಂತ ಗಾಡಿ. 17 ಮಾಡಲ್ ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಹೌದು ಸರ್, ಬರೇ 3 ಲಕ್ಷ ಗಾಡಿ ಕೊಡ್ತೀವಿ. 3 ಲಕ್ಷಕ್ಕೆ 17 ಮಾಡಲ್ ಕ್ವಿಡ್ ಸಿಗ್ತಾ ಇದೆ ನೋಡಿ. ಬಾಡಿನಲ್ಲಿ ಸಿಂಗಲ್ ಸ್ಕ್ರಾಚ್, ಡೆಂಟ್ಸ್, ಡಾಟ್ಸ್ ಏನು ಇಲ್ಲ. ಬಾಡಿ ಲೈನ್ ಸೂಪರ್ ಮೇಂಟೈನ್ ಆಗಿದೆ. ಹಾಗೆ ಫಾಗ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. ಟಾಪ್ ಎಂಡ್ ಮಾಡಲ್ ಅಂತಾನೆ ಹೇಳ್ಬೋದು. ಈ ಗಾಡಿನ ನಿಮಗೆ 3 ಲಕ್ಷಕ್ಕೆ ಕೊಡ್ತಾ ಇದ್ದಾರೆ. 17 ಮಾಡಲ್ ಲೋನ್ ಆಗುತ್ತೆ. 25,000 ಡೌನ್ ಪೇಮೆಂಟ್ ತರಕ್ಕೆ 25,000 ತನ್ನಿ ಮಿಕ್ಕಿದ ಲೋನ್ ಆಗುತ್ತೆ ನಿಮಗೆ ಗಾಡಿಗೆ ಅಲ್ವಾ? ಸೂಪರ್. ಹಾಗೆ ಆಪಲ್ ಸ್ವಿಫ್ಟ್ ಇದೆ ನೋಡ್ಬೋದು. ಬಾಡಿ ನೋಡ್ಬೋದು ಹೆಂಗಿದೆ ಅಂತ. ಇಂಟೀರಿಯರ್ ಅವಾಗಲೇ ಕುತ್ಕೊಂಡಿದೆ. ಆ ಫ್ರೇಗ್ರೆನ್ಸ್ ಶೋರೂಮ್ ಇಂದ ಬಂದಿರೋ ಫ್ರೇಗ್ರೆನ್ಸ್ ಇದೆ ಅಂತಾನೆ ಹೇಳ್ಬೋದು. ಹೇಳಿ ಸರ್. ಸರ್ 23 ಮಾಡಲ್ ಸ್ವಿಫ್ಟ್. ಸೊ ಗಾಡಿನಲ್ಲಿ ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ. ವೆಲ್ ಮೇಂಟೆನೆನ್ಸ್ ಅಂದ್ರೆ ಶೋರೂಮ್ ಅಲ್ಲಿ ಯಾವ ತರ ಇರುತ್ತೋ ಆ ತರ ಇದೆ ಅಂತ. ಆ ತರ ಇದೆ, ನಿಜವಾಗಿ ಹೇಳ್ತೀನಿ. ಸೆಕೆಂಡ್ಸ್ ಅಂತ ಫೀಲ್ ಆಗಲ್ಲ ನಿಮ್ಗೆ. ಬಾಡಿ ಲೈನ್ ಸಕ್ಕತ್ತಾಗಿ ಮೇಂಟೈನ್ ಆಗಿದೆ. ಕೂಡ ಅಷ್ಟೇ ನೋಡ್ತಾ ಇರ್ಬೋದು. ಬ್ರಾಂಡ್ ನ್ಯೂ ಟೈರ್ ಎಲ್ಲ ಇದೆ ನೋಡ್ಬೋದು. ಇಂಟೀರಿಯರ್ ಕೂಡ ನೋಡಬಹುದು. ಕಂಪನಿ ಫಿಟೆಡ್ ಸಿಸ್ಟಮ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು. ಪ್ರೀಮಿಯಂ ಆಗಿದೆ. ಪ್ರೀಮಿಯಂ ಕ್ಲಾಸ್. ಅದರಲ್ಲೂ ಮ್ಯಾನ್ಯಲ್ ವೇರಿಯಂಟ್ ಆಗಿರುತ್ತೆ. 23 ಮಾಡಲ್. ಏನ್ ಹೇಳ್ತೀರಾ ಸರ್ ಪ್ರೈಸ್? ಬರೇ 7,45,000 ಗಾಡಿ ಕೊಡ್ತೀನಿ. ಕೊಡೋದಲ್ಲದೆ ಫ್ಯಾನ್ಸಿ ಅಲಾಯ್ ವೀಲ್ ಕೂಡ ಹಾಕೊಡ್ತೀನಿ ಸರ್. ಈ ವೆಹಿಕಲ್ ಗೆ ಅಲಾಯ್ ವೀಲ್ ಹಾಕೊಡ್ತೀರಾ? ವಿತ್ ಅಲಾಯ್ ವೀಲ್ 7,45,000. 45,000 ತರಬೇಕಾ ಸರ್? ಒಂದು 85,000 90,000 ತರ ಕೇಳಿ ಡೌನ್ ಪೇಮೆಂಟ್ ನ ಆರಾಮ ಗಾಡಿ 85-95 ತಂದ್ರೆ ನಿಮ್ಗೆ ಅದರಲ್ಲೂ 23 ಮಾಡಲ್ ಸಿಕ್ತು. ಅದರಲ್ಲೂ ಆಪಲ್ ಶೇಪ್. ಹಾಗೆ ಇದೆ ಯಾವ್ದು ಸರ್? ಬ್ಲೂ ಇಯಾನೋ. ಇಯಾನೋ ಇದು ಬಂದು 2012 ಮಾಡಲು ವಿತ್ LPG ಬರುತ್ತೆ ಸರ್. ವಿತ್ LPG, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುವಂತ 50-60% ಟೈರ್ ಬರುತ್ತೆ. ಬ್ಯಾಕ್ ಸೈಡ್ ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಆಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ಕೂಡ ಇದರಲ್ಲೂ ಕೂಡ ಚೆನ್ನಾಗಿದೆ. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ. ಪೈನರ್ ಸಿಸ್ಟಮ್ ಬರುತ್ತೆ. ಮ್ಯಾನ್ಯುಯಲ್ ವೇರಿಯಂಟ್ ಆಗಿರುತ್ತೆ. ವಿತ್ LPG 25+ ಮೈಲೇಜ್ ಬರುತ್ತೆ ನಿಮಗೆ. ಕಂಪನಿ ಫಿಟೆಡ್ LPG ಬರುತ್ತೆ. ಏನ್ ಹೇಳ್ತೀರಾ ಸರ್ ಪ್ರೈಸ್? ಮಾರ್ಕೆಟಿಂಗ್ ಪ್ರೈಸ್ 2.5 ಲಕ್ಷ ಇದೆ. ನಿಮ್ ಚಾನಲ್ ನಿಂದ ಶ್ರೀ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬಂದ್ಬಿಟ್ರೆ ಸಾಕು, ಬರೀ 2 ಲಕ್ಷ ಗಾಡಿ ಕೊಡ್ತೀವಿ. 2 ಲಕ್ಷಕ್ಕೆ ಆಗುತ್ತಾ? ಇದಕ್ಕೂ 160 ಲೋನ್ ಮಾಡ್ತೀನಿ ಸರ್. 40,000 ಡೌನ್ ಪೇಮೆಂಟ್ ಗೆ ಗ್ಯಾಸ್ ಇರೋ ಗಾಡಿ ಕೊಡ್ತೀವಿ. ಓಕೆ, ಗ್ಯಾಸ್ ಇರೋದು 40,000 ಡೌನ್ ಪೇಮೆಂಟ್ ತನ್ನಿ. ನಿಮಗೆ ಸಿಟಿ ಕಂಡೀಷನ್ ಗೆ ವಿತ್ 25 ಮೈಲೇಜ್ ಬರುತ್ತೆ. ಆರಾಮಾಗಿ ಒಳ್ಳೆ ಬೈಕ್ ಓಡಿಸಿದ ಫೀಲ್ ಬರುತ್ತೆ ಅಂತ ಹೇಳ್ಬೋದು. ಖಂಡಿತ ಬೈಕ್ ಯೂಸ್ ಮಾಡೋ ಬದಲು ಆರಾಮಾಗಿ ಇಯಾನ್ ಯೂಸ್ ಮಾಡಬಹುದು. 7 ಸೀಟರ್ ವೆಹಿಕಲ್ ಗೆ ಏನ್ ಕಡಿಮೆ ಇಲ್ಲ ನಂಜುಂಡೇಶ್ವರ ಕಾಸಲ ಅಂತಾನೆ ಹೇಳ್ಬೋದು. ಹಾಗೆ ಎರಟಿಗಾ ಕೂಡ ಇದೆ. ಇದು ಬಂದು 2014 ಮಾಡಲ್. ಸೊ ಸಿಂಗಲ್ ಓನರ್ ವೆಹಿಕಲ್ ಇದು. ಸಿಂಗಲ್ ಓನರ್ 14 ಮಾಡಲ್ ಲೋನ್ ಆಗುತ್ತೆ ಸರ್. ಆರಾಮಾಗಿ ಲೋನ್ ಆಗುತ್ತೆ. ಬರೀ 6 ಲಕ್ಷ ಗಾಡಿ ಕೊಡ್ತೀನಿ. 50,000 ಇಲ್ಲ 1 ಲಕ್ಷ ಏನಾಗುತ್ತೆ ಅಲ್ಲಿ ಪ್ರೊಫೈಲ್ ಹೆಂಗಿರುತ್ತೆ ಹಂಗೆ. ಸೊ ಲೋನ್ ಮಾಡಿ ಗಾಡಿ ಕೊಡ್ತಾರೆ. 14 ಮಾಡಲ್ ಗಾಡಿ ಬರೇ 98,000 ಓಡಿದೆ. ಎಲ್ಲ ಬ್ರಾಂಡ್ ನ್ಯೂ ಟೈರ್ ಇದೆ. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ವೇರಿಯಂಟ್. ಡೀಸೆಲ್. ಹೌದು ಸರ್. ಓಕೆ, ನೋಡಬಹುದು ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಆಮೇಲೆ ನಿಮಗೆ ಹಿಂಗಡೆ ಸ್ಪಾಯ್ಲರ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಡೀಸೆಲ್ ಮಿಡ್ ವೇರಿಯಂಟ್ ಆಗಿರುತ್ತೆ. 6.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. 50,000 ತಂದ್ರೆ ಮಾಡ್ಕೊಡ್ತೀರಾ? ಎಷ್ಟು ಬೇಕು? 50,000 ತಂದ್ರೆ ಮಾಡ್ಕೊಡ್ತೀರಾ? ಓಕೆ, ಲೋನ್ ಆಗುತ್ತೆ ನಿಮಗೆ. 14 ಮಾಡಲ್ ಲೋನ್ ಆಗ್ತಕ್ಕಂಥ ವೆಹಿಕಲ್. ಹಾಗೆ ನೆಕ್ಸ್ಟ್ XUV 500 ಅದರಲ್ಲೂ W10 ವಿತ್ ಸನ್ರೂಫ್ ಇರುವಂತ ಗಾಡಿ. ವಿತ್ ಸನ್ರೂಫ್ W10 10 ಏರ್ ಬ್ಯಾಗ್ ಬರುತ್ತೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಕಂಪನಿಯಿಂದ ಅಲಾಯ್ ವೀಲ್ ವಿತ್ ಸನ್ರೂಫ್ ಎಲ್ಲ ಬರುತ್ತೆ. ಓಕೆ, ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ. ಓಕೆ, ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ಮ್ಯಾಗ್ವಿಲ್ ಬರುತ್ತೆ ವಿತ್ ಸನ್ರೂಫ್ ಬರತಕ್ಕಂಥ ವೆಹಿಕಲ್ ಅಂತ ಹೇಳ್ಬೋದು. ಅದರಲ್ಲೂ ಟಾಪ್ ಅಂಡ್ W10 ವೇರಿಯಂಟ್. ಎಲ್ಲ ತರ ಆಪ್ಷನ್ಸ್ ಇದರಲ್ಲಿ ಬರುತ್ತೆ ನಿಮಗೆ. ಯಾವುದೇ ತರ ಮಿಸ್ಸಿಂಗ್ ಆಪ್ಷನ್ ಅಂತ ಇಲ್ಲ. ಡ್ಯುಯಲ್ ಏರ್ ಬ್ಯಾಗ್ 10 ಏರ್ ಬ್ಯಾಗ್ಸ್ ಬರತಕ್ಕಂಥ ವೆಹಿಕಲ್. ನಿಮಗೆ ಲೋನ್ ಕೂಡ ಆಗುತ್ತೆ. ಯಾವ ಮಾಡಲ್ ಅಂದ್ರಿ ಸರ್ ಇದು? ಸರ್ 2015 ಮಾಡಲು. 15. ಸೊ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಸೊ ಇದರಲ್ಲಿ ಏನು 100 ರೂಪಾಯಿ ಕೆಲಸ
ಚಾನ್ಸ್ ಇಲ್ಲ, ಬರೇ 8.5 ಲಕ್ಷ ಗಾಡಿ ಕೊಡ್ತೀನಿ. 8.5 ಲಕ್ಷಕ್ಕೆ ಡಬಲ್ 10 ವೇರಿಯಂಟ್ 15 ಮೋಡ್ ಸಿಗುತ್ತೆ. ಸಿಂಗಲ್ ಓನರ್ ಸೆಕೆಂಡ್ ಓನರ್? ಸರ್ ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್. ಸೊ ಪ್ರೊಫೈಲ್ ಚೆನ್ನಾಗಿದ್ರೆ 50,000 ಡೌನ್ ಪೇಮೆಂಟ್ ಸಾಕು ಸರ್. ಇದಕ್ಕೂ 8 ಲಕ್ಷ ಈಸಿ ಆಗಿ ನೋಡಿ. ಯಾರಾದ್ರೂ XUV ತಗೊಳಕ್ ಇಷ್ಟ ಇರೋರಿಗೆ ಜಸ್ಟ್ 50,000 ತಂದ್ರೆ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತಾರೆ. ಕೊನೆಯ ಮನೆಗೂ ಕೂಡ ಲೋನ್ ಮಾಡ್ಕೊಡ್ತಾರೆ. ಕರ್ನಾಟಕದ ಕಡೆ ಮನೆ ಸರ್. ಆ ತರ 50,000 ತನ್ನಿ ನಿಮ್ಗೆ XUV 500 ತಗೊಂಡು ಹೋಗಬಹುದು. ಹಾಗೆ ನೆಕ್ಸ್ಟ್ ಇದೆ ಸರ್ ಸರ್ 2016 ಮಾಡಲು ಇಕೋ ಸ್ಪೋರ್ಟ್ಸ್. ಸೊ ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುವಂತ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಒಳ್ಳೆ ಫ್ಯಾನ್ಸಿ ಎಲ್ಲ ವೀಲ್ ಹಾಕಿದ್ರೆ. ಫ್ಯಾನ್ಸಿ ಎಲ್ಲ ವೀಲ್ ಮಾರ್ಕೆಟಿಂಗ್ ಪ್ರೈಸ್ ಬಂದು 6.5 ಲಕ್ಷ ಇದೆ. ನಿಮ್ ಚಾನಲ್ ಇಂದ ಬರೋರಿಗೆ ಬರೀ 6 ಲಕ್ಷ ಗಾಡಿ ಕೊಡ್ತೀನಿ. ಇದು ಕೂಡ 50,000 ಡೌನ್ ಪೇಮೆಂಟ್ ಕೊಡ್ತೀನಿ. 6 ಲಕ್ಷಕ್ಕೆ ತಂದ್ರೆ ಮಿಕ್ಕಿದ್ ಲೋನ್ ಆಗ್ತಕ್ಕಂಥ ವೆಹಿಕಲ್ ಅದರಲ್ಲೂ ಟೈಟಾನಿಯಮ್ ಸರ್? ಹೌದು ಸರ್. ಓಕೆ. ಸೈಡ್ ಇಂಡಿಕೇಟರ್ಸ್ ಮಿರರ್ಸ್ ಬರುತ್ತೆ, ಬ್ಲಾಕ್ಔಟ್ ಆಗಿದೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್, ಟಚ್ ಬರಲ್ಲ, ನಾರ್ಮಲ್ ಸಿಸ್ಟಮ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಡ್ರೈವರ್ ಸೈಡ್ ಸ್ವಲ್ಪ ವೇರಿಯಂಟರ್ ಆಗಿದೆ, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ, ನಿಮಗೆ ಡೀಸೆಲ್ ವೇರಿಯಂಟ್ ಆಗಿರುತ್ತೆ. ಬಾಡಿ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಇದೆಯಲ್ಲ ಸರ್? ಸರ್ ಇನ್ನೊಂದು ಇಕೋ ಸ್ಪೋರ್ಟ್ಸ್, ಇದು ಟೈಟಾನಿಯಮ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್ ಎಲ್ಲ ಬರುವಂತ ಗಾಡಿ. ಇದಕ್ಕೂ ಒಳ್ಳೆ ಫ್ಯಾನ್ಸಿ ಸೀಟ್ ಕವರ್ ಎಲ್ಲ ಇದೆ. ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್. ಇದರಲ್ಲೂ ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಇದೆ, ಮ್ಯಾಗ್ವಿಲ್ ಬರುತ್ತೆ ನೋಡಬಹುದು. 4,75,000 ಗಾಡಿ ಕೊಡ್ತೀನಿ ಸರ್. ಏನು ಇಕೋ ಸ್ಪೋರ್ಟ್ ಟೈಟಾನಿಯಂ ಪ್ಲಸ್ ಸರ್ ಶಿಫ್ಟ್ ಗಿನ ಕಡಿಮೆ ರೇಟ್ ಅಲ್ಲಿ ಬರೀ 4,75,000. ಓಕೆ, 4,75,000 ಗೆ ಸಿಗ್ತಾ ಇದೆ. ಟೈಟಾನಿಯಂ ಪ್ಲಸ್ ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಅದರಲ್ಲೂ ಇಕೋ ಸ್ಪೋರ್ಟ್ ಟೈಟಾನಿಯಂ ಪ್ಲಸ್ ಸಿಗ್ತಾ ಇದೆ ನಿಮಗೆ 4,75,000. 4,75,000 ಕೊಡ್ತೀನಿ. ಬರೀ 25,000 ಡೌನ್ ಪೇಮೆಂಟ್ ಕೊಟ್ರೆ ಸಾಕು. ಇಕೋ ಸ್ಪೋರ್ಟ್ ತಗೊಂಡು ಹೋಗ್ಬೋದಾ? 25,000 ಕೊಟ್ರೆ ಸಾಕು. 25,000 ಕೊಟ್ಟು ಇಕೋ ಸ್ಪೋರ್ಟ್ಸ್ ತಗೊಂಡು ಹೋಗ್ತೀನಿ. ಓಕೆ, ಸೂಪರ್. ನೆಕ್ಸ್ಟ್ ಇದು ಅದಾಯ್ತಲ್ಲ,